नमः ओं विष्णुपादाय कृष्णप्रेष्ठाय भूतले श्रीमते जयपताकस्वामिन् इति नामिने नमः आचार्यपादाय निताय कृपप्रदायिने गौरकथादामदाय नगरग्रामतारिणे नमः ओं विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिन् इति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशातारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरवे नमः। मूकं करोति वाचालिं पङ्गुं लङ्घयते गिरिं यत्कृपातमहं वन्दे श्रीगुरुं दीनतारिणं परमानन्दमाधवं श्रीचैतन्यमीश्वरं हरि ओಂ तत्सत्। ಹರೇ ಕೃಷ್ಣ. ಎಲ್ಲರಿಗೂ ಈ ದಿನದ ಗೀತಾರ್ಥ ಸ್ವಾರಸ್ಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸುಸ್ವಾಗತ. ಈ ದಿನ ನಾವು ಭಗವದ್ಗೀತೆಯ ರೂಪದ 17ನೇ ಅಧ್ಯಾಯದ ಶ್ಲೋಕ 26 ಹಾಗೂ 27 ಅಧ್ಯಯನ ಮಾಡ್ತಿದ್ದೀರಿ. ಈ ಶ್ಲೋಕದ ಅನುವಾದ ಹೀಗಿದೆ: ಅರ್ಜುನನೇ, ಭಕ್ತಿಯುತ ಯಜ್ಞದ ಗುರಿಯು ಪರಮ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ. ಇಂತಹ ಯಜ್ಞಗಳನ್ನು ಮಾಡುವಾತನನ್ನು ಮತ್ತು ಪರಮಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ಹರೇ ಕೃಷ್ಣ. ಹೀಗೆ ನಮ್ಮ ನಮ್ಮ ವೇದಶಾಸ್ತ್ರದಲ್ಲಿ ಪ್ರಾಮುಖ್ಯತೆ ಕೊಡುವಂಥದ್ದು ಸತ್ಗೆ, ಶಾಶ್ವತವಾದದ್ದು, ಪರಮ ಸತ್ಯವಾದದ್ದು. ನೋಡಿ, ನಾವು ಏನೇ ಮಾಡಿದ್ರೇನು ಕೂಡ ಯಾವುದು ಶಾಶ್ವತವಾಗಿರುತ್ತೋ ಆ ಕಡೆಗೆ ಹೆಚ್ಚು ಒತ್ತು ಕೊಡ್ಬೇಕು ಅಂತ. ನಿಮಗೆ ಶ್ರೇಯಸ್ಸು ಪ್ರೇಯಸ್ಸು ಅಂತ ಎರಡು ಪದ ಅರ್ಥ ಗೊತ್ತಿದೆ ಅಂತ ಅನ್ಕೊಳ್ತೀನಿ. ಏನದು ಶ್ರೇಯಸ್ಸು ಪ್ರೇಯಸ್ಸು? ಶ್ರೇಯಸ್ಸು ಅಂದ್ರೆ ಶಾಶ್ವತವಾಗಿರೋದು ಆನಂದ, ಪ್ರೇಯಸ್ಸು ಅಂದ್ರೆ ಬಂದು ಹೋಗುವಂತ ಆನಂದ, ತಾತ್ಕಾಲಿಕವಾಗಿ ಸುಖ ಕೊಡುವಂತ ಪ್ರೇಯಸ್ಸು ಅಂತ ಹೇಳ್ತಾರೆ. ಶಾಶ್ವತವಾಗಿ ಏನು ಒಳ್ಳೇದಾಗುತ್ತೋ, ಅನುಕೂಲಗಳಾಗ್ತವೋ ಶಾಶ್ವತವಾಗಿ, ಅದನ್ನ ಶ್ರೇಯಸ್ಸು ಅಂತ ಹೇಳ್ತಾರೆ. ಶ್ರೇಯಸ್ಸು ಪ್ರೇಯಸ್ಸು. ಪ್ರೇಯಸ್ಸು ಅಂದ್ರೆ ತಾತ್ಕಾಲಿಕವಾಗಿ ಒಳ್ಳೇದಾಗೋದು, ಅದು ಸುಖ ಸಿಗೋದು, ಈ ತರದ್ದು. ನೋಡಿ, ನೀವೇ ಆಗ್ಲಿ ನಿಮ್ಮ ಮಕ್ಕಳಿಗೆ ಆಗ್ಲಿ, ಅಥವಾ ನಿಮ್ಮೂರಲ್ಲಿ ಯಾವುದೋ ಒಂದು ಬ್ರಿಡ್ಜ್ ಕಟ್ಟಿದ್ರು, ಒಂದು ಕೆಲಸ ಮಾಡಿದ್ರು ನೋಡಿ, ಅದು ಶಾಶ್ವತವಾಗಿರೋದ್ರ ಕಡೆಗೆ ನೀವು ಹೆಚ್ಚು ಒತ್ತು ಕೊಡ್ತೀರಿ. ನೋಡಿ, ಈ ಯುವಕ ಯುವತಿಯರು ಇತ್ತೀಚೆಗೆ ಪ್ರೇಯಸ್ಸಿಗೆ ಜಾಸ್ತಿ ಒತ್ತು ಕೊಡ್ತಾರೆ. ಅವ್ರಿಗೆ ಇಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ಆಗ್ಬಿಡ್ಬೇಕೆಲ್ಲ, ಇನ್ಸ್ಟೆಂಟ್ ಸುಖ, ಅವ್ರಿಗೆ ಮಜಾ ಬೇಕು, ಖುಷಿ ಬೇಕು ಅಂತ ಹೇಳಿ ನೋಡಿ ಮಾದಕ ದ್ರವ್ಯಗಳು, ನೋಡಿ ಈ ತರದ್ದು ಅಡ್ಡದಾರಿಗಳೆಲ್ಲನೂ ಹಿಡಿಯುವಂಥದ್ದು ನೋಡಿ ಕಾಣ್ಬೋದು. ಅದಕ್ಕೆ ಸಮಾಜ ಎಚ್ಚರಿಸುತ್ತೆ. ಏನಂತ ಎಚ್ಚರಿಸುತ್ತೆ ನೋಡಿ, ತಾತ್ಕಾಲಿಕ ಸುಖ ಅಲ್ಲ, ಶಾಶ್ವತದ ಒಳ್ಳೇದೇನೋ ಇದೆಯಲ್ಲ ಅದ ಕಡೆ ಪ್ರಯತ್ನ ಮಾಡಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ಕಾಲೇಜ್ ಸ್ಟೂಡೆಂಟ್ಸು ನೋಡಿ, ಯಾರು ಒಬ್ಬ ಒಳ್ಳೆ ವಿದ್ಯಾರ್ಥಿ ಇರ್ತಾನೋ ಆತನು ತಾತ್ಕಾಲಿಕ ಸುಖ, ಮೋಜು ಮಸ್ತಿಗಳಲ್ಲಿ ಹೆಚ್ಚು ಆತನು ನೋಡಿ ಒಲವು ಕೊಡೋದಿಲ್ಲ, ಕೊಡಬಾರ್ದು. ಅವನಿಗೇನು ಶಾಶ್ವತವಾದದ್ದು, ಮುಂದಿನ ಲಾಂಗ್ ಟರ್ಮ್ ನೋಡಿ, ದೀರ್ಘಕಾಲಕ್ಕೆ ಒಳ್ಳೇದೇನಿದೆಯೋ ಅದಕ್ಕೇ ಪ್ರಯತ್ನ ಮಾಡಬೇಕು ಅಂತಾನು ಕೂಡ ನಿಮ್ಗೆ ಗೊತ್ತು ಇದು ಅಲ್ವಾ. ನೋಡಿ, ತಕ್ಷಣ ಮೋಜು ಮಸ್ತಿಗಳಿಗೆ ಮಾಡಿದವರು ಮುಂದೆ ಕಷ್ಟ ಅನುಭವಿಸ್ತಾರೆ ಅಲ್ವಾ. ನೋಡಿ, ಹಂಗೆ ವೇದ ಸಾಹಿತ್ಯದಲ್ಲಿ ನೋಡಿ, ವೈದಿಕೀಯ ಪರಂಪರೆಯಲ್ಲಿ, ಸಂಸ್ಕೃತಿಯಲ್ಲಿ ಅಥವಾ ಯಾವುದೇ ಒಂದು ಇದರಲ್ಲೂ ಕೂಡ ಶಾಶ್ವತವಾಗಿ ಏನ್ ಉಳಿಯುತ್ತೋ, ಏನಿರುತ್ತೋ ಅದಕ್ಕೆ ಹೆಚ್ಚು ಒತ್ತು ಕೊಡೋದು. ಅದಕ್ಕೆ ನಾವು ಈ 2, 3, 4 ಶ್ಲೋಕಗಳಲ್ಲಿ ಸತ್ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಅಲ್ವಾ. ನೋಡಿ, ಅರ್ಜುನ ಭಗವದ್ಗೀತೆ ಪ್ರಾರಂಭದಲ್ಲಿ ಈ 1ನೇ ಅಧ್ಯಾಯದಲ್ಲಿ ಆತ ಆತ್ಮದ ಹಂತದಲ್ಲಿ ಯೋಚನೆ ಮಾಡ್ತಿರೋದಿಲ್ಲ. ಆತ ದೇಹದ ಹಂತದಲ್ಲಿ, ಆತನ ದೇಹಕ್ಕೆ ಸಂಬಂಧಪಟ್ಟವರ ಬಗ್ಗೆ ನೋಡಿ ಇದನ್ನೇ ಯೋಚನೆ ಮಾಡ್ತಿದ್ದ.
ಆತನ ಆತ್ಮದ ಹಂತದಲ್ಲಿ ಅವನು ವಿಚಾರ ಮಾಡ್ತಿರ್ಲಿಲ್ಲ. ಯಾಕೆ ಭಗವದ್ಗೀತೆಯಲ್ಲಿ ಮೊದಲನೆಯ ಆದೇಶ, ಮೊದಲನೇ ಸಂದೇಶ ಈ ಭಗವದ್ಗೀತೆಯಲ್ಲಿ ನೋಡಿದ್ರೆ ಅದು ನೀನು ದೇಹ ಅಲ್ಲ ಆತ್ಮ ಅಂತ ಹೇಳ್ಕೊಡೋದೇ ಮೊದಲನೇದು ಪಾಠ ಆಗತ್ತೆ. ಆತ್ಮ ಅಂದ್ರೆ ನಿಮ್ಗೆ ಗೊತ್ತು, ಸಚ್ಚಿದಾನಂದ. ಆತ್ಮ ಸಚ್ಚಿದಾನಂದ ಸ್ವರೂಪ. ಅದು ಶಾಶ್ವತವಾಗಿರುವಂಥದ್ದು. ದೇಹ ನೋಡಿ ಅಶಾಶ್ವತ. ನೋಡಿ ದೇಹಕ್ಕೆ, ನೋಡಿ ದೇಹಕ್ಕೂ ಆತ್ಮಕ್ಕೂ ನೋಡಿ ಎರಡು ಕೂಡ ವಿರುದ್ಧ. ನೋಡಿ ಆತ್ಮ ಸಚ್ಚಿದಾನಂದ ಆದ್ರೆ ದೇಹ ಅದಕ್ಕೆಲ್ಲನೂ ವಿರುದ್ಧ ಪದಗಳು. ನೋಡಿ ಅಸತ್ ಅಂದ್ರೆ ಅಶಾಶ್ವತವಾಗಿರುತ್ತೆ ದೇಹ. ಅಚಿತ್ ಅಂದ್ರೆ ತಿಳುವಳಿಕೆ ಅರಿವಿಂದ ಕೂಡಿರೋದಿಲ್ಲ. ಯಾಕೆ? ಜಡ ಅಲ್ವಾ, ದೇಹ ಜಡ ಆಗಿರುತ್ತೆ ಅದಕ್ಕೆ. ನೋಡಿ ಮತ್ತೆ ನಿಮ್ಗೆ ಗೊತ್ತು, ಆನಂದ ದೇಹಕ್ಕೆ ಯಾವಾಗಾದ್ರೂ ಗಾಯ ಆದಾಗ, ರೋಗ ಬಂದಾಗ, ಏಟು ಬಿದ್ದಾಗ, ನೋಡಿ ಈ ಥರದ್ದೇನಾದ್ರೂ ಆದಾಗ, ಗಾಯ ಆದಾಗ ನೋವಾಗತ್ತೆ ನೋಡಿ, ಈ ದೇಹನೇ ಬೇಡ ಅನ್ಸುತ್ತೆ ನೋಡಿ. ಹಂಗೆ ಇಡೀ ವೈದಿಕ ಪರಂಪರೆಯಲ್ಲಿ ಸತ್ಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಏನ್ ಮಾಡ್ತಿರೋ ಅದು ಶಾಶ್ವತವಾದದ್ದನ್ನು ಮಾಡಬೇಕು ಅನ್ನೋದು ನೋಡಿ. ಹಂಗೆ ಯಜ್ಞದ ಗುರಿ ಏನಾಗಿರ್ಬೇಕು ಅಂದ್ರೆ ಪರಮ ಸತ್ಯದ ಕಡೆಗೆ ಇರ್ಬೇಕು ನೋಡಿ. ಇಲ್ಲಿ ಅರ್ಜುನನ ಪ್ರಾರಂಭದಲ್ಲಿ ಆತನ ಗುರಿ, ಭಗವದ್ಗೀತೆ ಪ್ರಾರಂಭದಲ್ಲಿ ಆತನ ಕುಟುಂಬ ನೋಡಿ, ಆತನ ಸಮಾಜ, ಆತನ ನೋಡಿ ಗುರುಗಳು ನೋಡಿ, ಆತನ ತಾತ, ಇವ್ರ ಬಗ್ಗೆನೇ ಕಾಳಜಿ ಇರುತ್ತೆ. ಕೃಷ್ಣನ್ ಬಗ್ಗೆ ಒಂದು ಮಾತು ಅದರಲ್ಲಿ ಇರೋದಿಲ್ಲ. ಮೊದಲನೇ ಅಧ್ಯಾಯ ಓದಿದ್ರೆ ನಿಮ್ಗೆ ಈ ವಿಷಯ ಗೊತ್ತಾಗುತ್ತೆ. ಅರ್ಜುನನ ಎಲ್ಲ ಚಿಂತನೆಗಳು ನೋಡಿ ಇಲ್ಲೇ ಹೇಳ್ತಾನೆ. ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡುವೆ. ಹಿಂಗೆ ಎಲ್ಲನೂ ತನ್ನ ಬಂಧು ಬಾಂಧವ ನೋಡಿ, ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಸಮ್ಮುಖದಲ್ಲಿ ನೋಡಿ ಇವೆಲ್ಲನೂ ಅವ್ರ ಬಂಧು ಬಳಗದವ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾನೆ. ಹೇಳ್ತಾನೆ, ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಹೇಗೆ ಶ್ರೇಯಸ್ಸಾಗುವುದು ಎಂದು ಕಾಣಲಾರೆ. ಅನಂತರದ ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ಬಯಸಲಾರೆ. ನೋಡಿ ತನ್ನ ದೇಹ ಸುಖ ಬಗ್ಗೆ ನೋಡ್ತಿದ್ದಾನೆ, ತನ್ನ ಬಂಧು ಬಾಂಧವರ ಬಗ್ಗೆ ನೋಡ್ತಿದ್ದಾನೆ. ಕೃಷ್ಣನ್ ಪರಮ ಸತ್ಯ ಯಾರು? ಹರಿ ಓಂ ತತ್ಸತ್ ಇದೆಯಲ್ಲ, ಕೃಷ್ಣ ಇದನ್ನಲ್ಲ, ಆತನ ಬಗ್ಗೆ ಆತನಿಗಿಷ್ಟನೋ ಕಷ್ಟನೋ, ಆತನಿಗೆ ಯುದ್ಧ ಬೇಕೋ ಬೇಡವೋ ನೋಡಿ, ಈ ಕಡೆ ಆತನ ಚಿಂತನೆ ಇರ್ಲಿಲ್ಲ ಅಲ್ವಾ. ಈಗ ಭಗವದ್ಗೀತೆಯ ಕೊನೇ ಸಂದೇಶ ಇದು. 17ನೇ ಅಧ್ಯಾಯದ ಕೊನೇ ಶ್ಲೋಕಗಳು ಮುಗಿತಾ ಇದೆ. ಎಲ್ಲ ಮುಗೀತು, ಇನ್ನು ಭಗವದ್ಗೀತೆ ಇನ್ನು ಎಲ್ಲ ಮುಗೀತು. 17ನೇ ಅಧ್ಯಾಯಕ್ಕೆ ಬಂದಿದ್ದೀರಿ. 18ನೇ ಅಧ್ಯಾಯ ಕೊನೇ ಭಾಗ. ಇಲ್ಲಿಗೆ ಬಂದಾಗ ಪರಮ ಗುರಿ ಏನು ಅಂತ ಗೊತ್ತಾಗುತ್ತೆ ನೋಡಿ. ಅದೇನದು ಅಂದ್ರೆ ಇಲ್ಲಿ ಹೇಳ್ತಿರೋದು, ಯಜ್ಞೆ ತಪಸ್ಸೆ ದಾನೆ ಛ ಸ್ಥಿತಿ ಸಮಿತಿ ಚೋಚ್ಯತೆ. ನೋಡಿ ಇಲ್ಲಿ ಭಕ್ತಿಯುತ ಯಜ್ಞದ ಗುರಿಯು ಪರಮ ಸತ್ಯ ಅಂತ. ಎಲ್ಲದಕ್ಕೂ ಒಂದು ಗುರಿ ಇರುತ್ತೆ ನೋಡಿ, ಒಂದು ಉದ್ದೇಶ ಇರುತ್ತೆ, ಒಂದು ಪರ್ಪಸ್ ಅಂತ ಹೇಳ್ತಾರೆ. ಯಾಕೆ ಇದನ್ನ ಮಾಡ್ತಿದ್ದೀರಿ ಅಂತ ಹೇಳಿ ಸ್ಪಷ್ಟತೆ ಇರಬೇಕು ನೋಡಿ. ನೀವು ಇತ್ತೀಚೆಗೆ ಜನಗಳು ಎಲ್ಲ ಪ್ರಯತ್ನಗಳು ಏನೇನೋ ಮಾಡ್ತಿರ್ತಾರೆ. ನೀವು ನೋಡಿ, ರ್ಯಾಟ್ ರೇಸ್ ಅಂತ ಹೇಳ್ತಾರೆ. ಜನಗಳು ಫಾಸ್ಟ್ ಆಗಿ ನೋಡಿ ಹೋಗ್ತಿದ್ದಾರೆ, ಜನಗಳು ಬದುಕ್ತಿದ್ದಾರೆ ನೋಡಿ, ದುಡ್ಡು ಎಲ್ಲ ಗಳಿಸ್ತಿದ್ದಾರೆ ನೋಡಿ, ಅಧಿಕಾರ ಅಂತಸ್ತು ಎಲ್ಲ ಆಗ್ತಾ ಇದೆ. ನಿಮ್ ಬದುಕಿನ ಉದ್ದೇಶ ಏನು ಅಂತಂದ್ರೆ ಗೊತ್ತಿಲ್ಲ ನೋಡಿ. ಏನಕ್ಕೋಸ್ಕರ ಬದುಕ್ತಿದ್ದೀರಿ ಅಂತಂದ್ರೆ ಗೊತ್ತಿಲ್ಲ. ಅವ್ರು ಏನಕ್ಕೋಸ್ಕರ ಸಾಮಾನ್ಯವಾಗಿ ಬದುಕೋರೆಲ್ಲ ಬದುಕ್ತಿರ್ತಾರೆ ಅಂತಂದ್ರೆ ತಮ್ಮ ಇಂದ್ರಿಯಗಳ ಖುಷಿಗೋಸ್ಕರ, ತಮ್ಮ ದೇಹದ ಸೌಖ್ಯಗೋಸ್ಕರ, ತಮ್ಮ ದೇಹಕ್ಕೆ ಸಂಬಂಧಪಟ್ಟಿರೋರ ನೋಡಿ ಸುಖಕ್ಕೋಸ್ಕರ, ಸೌಖ್ಯಕ್ಕೋಸ್ಕರ ನೋಡಿ ಈ ಪ್ರಯತ್ನನೇ ಆಗ್ತಾ ಇರುತ್ತೆ ಪ್ರಸ್ತುತ ನೋಡಿ. ಉದಾಹರಣೆಗೆ ನಾವು ನೋಡಿ, ಈ ಸರ್ಕಾರದ ಯೋಜನೆಗಳನ್ನೆಲ್ಲನೂ ನಾವೇನು ಕಮೆಂಟ್ ಮಾಡಬಾರ್ದು. ಸಾಮಾನ್ಯವಾಗಿ ಸರ್ಕಾರದ ಯೋಜನೆಗಳು ಶ್ರೇಯಸ್ ಕಡೆ ಇರಬೇಕು, ಪ್ರೇಯಸ್ ಕಡೆ ಇರಬೇಕು. ಶ್ರೇಯಸ್ ಕಡೆ. ಇಷ್ಟೇ, ನಾವು ಹೆಚ್ಚು ಮಾತಾಡಬಾರ್ದು, ಹುಷಾರಾಗಿ ಮಾತಾಡ್ಬೇಕು.
ನೋಡಿ, ವಿಶೇಷವಾಗಿ ಗೌರ್ಮೆಂಟ್ ಕೆಲಸದಲ್ಲಿ ಇರುವಂಥವ್ರು. ನೋಡಿ, ನೀವು ಅಷ್ಟೇ, ಯಾರಾದರೂ ಸರಿ ಮಾತಾಡುವಂಥದ್ದು ವಿಶೇಷವಾಗಿ ಯಾವುದು ರೆಕಾರ್ಡಿಂಗ್ ಆಗ್ತಿರುತ್ತೆ, ಸೋಷಿಯಲ್ ಮೀಡಿಯಾಗಳಿಗೆ ಹೋಗುತ್ತೆ. ನೋಡಿ, ಇದ್ರ ಬಗ್ಗೆ ಎಚ್ಚರಿಕೆ ಇರಬೇಕು, ವಿಶೇಷವಾಗಿ ಗೌರ್ಮೆಂಟ್ ಎಂಪ್ಲಾಯೀಸ್. ನೋಡಿ, ಇದು ಸಾಮಾನ್ಯ ತಿಳುವಳಿಕೆ. ದೀರ್ಘಕಾಲದ ಒಳ್ಳೆಗೆ ಸರ್ವ ಎಲ್ಲರಿಗೂ, ನೋಡಿ, ಸಾರ್ವಜನಿಕರು ಎಲ್ಲರಿಗೂ, ಒಬ್ರಿಗೇ ಅಲ್ಲ. ನೋಡಿ, ಅದು ಗುರಿಯಾಗಿರಬೇಕು, ಅಂದ್ರೆ ಒಳ್ಳೇದಕ್ಕೆ. ಹಿಂಗೆ ಭಕ್ತಿಯುತ ಯಜ್ಞದ ಗುರಿ ಕೂಡ ಪರಮ ಸತ್ಯದ ಕಡೆಗೆ ಇರಬೇಕು. ನೋಡಿ, ಯಾರಿಗೋಸ್ಕರ ಅನ್ನೋದು ನಾವು ಪ್ರಶ್ನೆ ಮಾಡ್ತಿರ್ಬೇಕು. ಈಗ ನಾವು ಓದ್ತಾ ಇದ್ದೀವಿ, ದುಡಿತಿದ್ದೀವಿ, ಸಂಪಾದನೆ ಮಾಡ್ತಿದ್ದೀವಿ, ಸೇವಿಂಗ್ಸ್ ಮಾಡ್ತಿದ್ದೀವಿ. ಈಗ ಇದು ಏನಕ್ಕೋಸ್ಕರ ಬದುಕ್ತಾ ಇದ್ದೀವಿ, ಖರ್ಚು ಮಾಡ್ತಾ ಇದೀವಿ ಪ್ರಭು. ಖರ್ಚು ಮಾಡ್ತಿದ್ದೀವಿ ಅಲ್ವಾ, ಜೀವನನು ಬದುಕ್ತಿದ್ದೀವಿ. ಇದು ಯಾರಿಗೋಸ್ಕರ ಅಂತ ಒಂದು ಪ್ರಶ್ನೆ ಹಾಕೋಬೇಕು. ಕೆಲವರೆಲ್ಲರೂ ನೋಡಿ, ಕೆಲವ್ರಿಗೆ ಹಿಂಗೆ ಅನ್ಸಿದೆ, ಕೆಲವರೆಲ್ಲ ಇದ್ದಾರೆ, ಜೀವನದ ಕೊನೆಯಲ್ಲಿ ಕೊನೆಯಲ್ಲೇ ಈ ಚಿಂತನೆ ಬರುತ್ತೆ. ವಿಶೇಷವಾಗಿ ಯಾವ್ದಾದ್ರು ಅವ್ರಿಗೆ ಜಿಗುಪ್ಸೆ ಬಂದಂತ ಘಟನೆಗಳಾದಾಗ, ನೋಡಿ, ಜೀವನದಲ್ಲಿ ತೀರಾ ನೋಡಿ ನೋವಾಗುವಂಥದ್ದು, ದುಃಖಕರ, ನೋಡಿ, ಈ ತರ ವಿಷಯ ಬಂದಾಗ ನಾನು ಯಾರಿಗೋಸ್ಕರ ಬದುಕ್ತಿದ್ದೀವಿ ಅಂತ ಪ್ರಶ್ನೆ ಬರುತ್ತೆ. ವಿಶೇಷವಾಗಿ ಯಾರು ನಮ್ಮ ಹತ್ತಿರದ ಬಂಧುಗಳು, ನೋಡಿ, ಶ್ರೀ ಪ್ರಭುಪಾದರ ಬದುಕಲ್ಲ ಹಂಗೆ ಆಯ್ತು. ಅವ್ರು ಯಾರಿಗೋಸ್ಕರ ಬದುಕ್ತಿದ್ರೋ ಅವರನ್ನು ಗೌರವಿಸ್ತಾನೆ ಇಲ್ಲ, ತಿರಸ್ಕರಿಸ್ತಿದ್ದಾರೆ, ಅವ್ರ ಮಾತಿಗೆ ಬೆಲೆ ಇಲ್ಲ. ನೋಡಿ, ಈ ತರದ್ದು ಪ್ರಭುಪಾದರ ಲೀಲಾಮೃತ ಓದಿದ್ರೆ ನೋಡಿ ಇದು ಗೊತ್ತಾಗುತ್ತೆ, ಯಾರಿಗೋಸ್ಕರ ಬದುಕ್ತಿದ್ರಿ, ಏನಕ್ಕೋಸ್ಕರ ಅಂತ ಅನ್ಸುತ್ತೆ. ನೋಡಿ, ಒಂದು ಹಂತದಲ್ಲಿ ಯಾವ ಮಟ್ಟಕ್ಕೆ ಅಂದ್ರೆ ಅವ್ರ ಪತ್ನಿ, ಅವರು ಒಂದು ಸಂಭಾಷಣೆ ಅವ್ರ ಬದುಕಿನ ತಿರುವು ನೋಡಿ ಬದಲಾಯಿಸ್ಬಿಡ್ತು. ನೋಡಿ, ಅವರು ಪ್ರಭುಪಾದರ ಪತ್ನಿ, ನೋಡಿ, ಪ್ರಭುಪಾದರ ಅನುವಾದ ಮಾಡಿಟ್ಟಂತ ನೋಡಿ ಭಗವದ್ಗೀತೆ, ಭಾಗವತ, ಈ ತರ ಒಳ್ಳೆ ಅನುವಾದ ಮಾಡುವಂಥದ್ದು, ಭಾಷ್ಯ ಬರೆಯೋದು ಮಾಡ್ತಿರ್ತಾರೆ. ಆ ಆ ಪೇಪರ್ಗಳು ಏನ್ ಇಟ್ಟಿದ್ರೋ ರದ್ದಿ ಪೇಪರ್ಗೆ ಹಾಕ್ಬಿಟ್ಟಿರ್ತಾರೆ ಅವರು. ಆ ಪೇಪರ್ ಇಂದ ಅವರು ಚಾಯ್ ಮಾಡ್ಕೊಂಡು ಕುಡ್ದಿರ್ತಾರೆ. ಕಾಫಿ ಪುಡಿ, ಟೀ ಪುಡಿ ತಂದು ಕಾಫಿ ಮಾಡ್ಕೊಂಡು, ಏನಾಯ್ತು ಇದು ಅಂತ ಕೇಳಿದ್ರೆ, ತೂಕಕ್ಕೆ ಪೇಪರ್ಗೆ ಹಾಕ್ಬಿಟ್ಟೆ, ಟೀ ಮಾಡ್ಕೊಂಡು ಕುಡ್ದೆ. ನಾನ್ ಬೇಕೋ ಟೀ ಬೇಕೋ ನಿನ್ಗೆ? ನನ್ಗೆ ಟೀನೇ ಬೇಕು. ನೋಡಿ, ಪ್ರಭುಪಾದರ ಬದುಕಲ್ಲಿ ಈ ಒಂದು ಸಂಭಾಷಣೆ ನೋಡಿ ಬಹಳಷ್ಟು ಹಿಂದೆ ಆಗಿತ್ತು ಅವ್ರ ಬದುಕಲ್ಲಿ. ಆದ್ರೆ ಇದೊಂದು ಕೊನೆಯ ನಿರ್ಧಾರ, ಪರಮ ಸತ್ಯದ ಗುರಿನೇ ಇಟ್ಕೊಳಕ್ ಒಂದು ನಿರ್ಧಾರ ಆಯ್ತು. ಈ ತರದ್ದು ಜೀವನದಲ್ಲಿ ಒಂದು ತಿರುವು ಬಹಳಷ್ಟು ಜನಕ್ಕೆ ಒಂದೊಂದು ಹಂತದಲ್ಲಿ ಬರುತ್ತೆ. ಧ್ರುವ ಮಹಾರಾಜ ನೋಡಿ, ನೋಡಿ, ಅವರಪ್ಪ ಉತ್ಥಾನಪಾದ ನೋಡಿ, ಅವರಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅಂತ ಆಸೆ. ಒಬ್ಬ ಪುಟ್ಟ ಬಾಲಕ ಆತ. ನೋಡಿ, ಅವರಪ್ಪನ್ ನೋಡಿ, ಧ್ರುವ ಮಹಾರಾಜನಿಗೆ ಚಿಕ್ಕಮ್ಮ ಸುರುಚಿ ನೋಡಿ, ಆಕೆ ಮಗ ತೊಡೆ ಮೇಲೆ ಕೂತಿರ್ತಾನೆ, ಈತನು ಕೂಡ ಕೂತ್ಕೋಬೇಕು ಅಂತ ಬಯಸ್ತಾನೆ. ಅವರಪ್ಪ ಕೂರ್ಸ್ಕೊಳಲ್ಲ, ಅವ್ರ ಚಿಕ್ಕಮ್ಮನು ಕೂಡ ಕೂತ್ಕೊಳಕ್ ಬಿಡೋದಿಲ್ಲ. ನೋಡಿ, ಯೋಗ್ಯತೆ, ಅರ್ಹತೆ, ನೀನು ನನ್ನ ಗರ್ಭದಲ್ಲಿ ಹುಟ್ಟಿರ್ಬೇಕಾಗಿತ್ತು, ನೋಡಿ, ನೀನು ಕೂತ್ಕೊಳ್ಳಂಗಿಲ್ಲ, ಈ ತರದ್ದು ಒಂದು ಚಿಕ್ಕ ಮಗುಗೆ ನೋಡಿ ನೋವಾಗೋ ತರ ಅಲ್ಲಿ ಸಂದರ್ಭ ಆಗುತ್ತೆ. ನೋಡಿ, ಇದು ಶ್ರೇಯಸ್ ಅಲ್ಲ, ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು ಅನ್ನೋಂಥ ಒಂದು ಆಸೆ. ಒಂದು ಮಗುಗೆ ಆಸೆನೇ ಇರುತ್ತೆ, ಅದೇನು ದೊಡ್ಡ ವಿಷಯ ಅಲ್ಲ ಅಂತ ನಮ್ಮಂತವ್ರಿಗೆ ಅನ್ಸುತ್ತೆ. ನೋಡಿ, ಆತ ಅದನ್ನ ತುಂಬಾ ಗಂಭೀರವಾಗಿ ತಗೊಳ್ತಾನೆ. ನೋಡಿ, ಅವ್ರ ಅಮ್ಮನ ಹತ್ರ ಹೋಗಿ ಹೇಳ್ತಾನೆ. ನೋಡಿ, ಅವರಮ್ಮ ಒಂದೇ ಒಂದು ಮಾರ್ಗದರ್ಶನ ಹೇಳ್ತಾರೆ, ನೋಡಿ, ಅದೇ ಹೇಳುದು, ಭಕ್ತಿಯುತ ಯಜ್ಞದ ಗುರಿ ಕಡೆಗೆ ನೋಡಿ ಬೋಧನೆ, ಸಲಹೆ ಮಾಡ್ತಾಳೆ. ಈಗ ನೋಡಿ, ಈ ಒಂದು ಇದ್ರಲ್ಲೇ ಆತನ ಭೌತಿಕವಾದದ್ದು ಬಯಸಿದ್ದು ಕೂಡ ಅವರಮ್ಮ ಮಾರ್ಗದರ್ಶನ ಮಾಡ್ತಾಳೆ. ಕಾಡಿಗೆ ಹೋಗ್ಬಿಡ್ತಾನೆ, ಪರಮ ಸತ್ಯವನ್ನ ಹುಡುಕೊಂಡು ಹೋಗ್ತಾನೆ. ಏನಕ್ಕೋಸ್ಕರ ಹೋಗಿದ್ದು ಕಾಡಿಗೆ? ಆತನ ಗುರಿ ಏನಾಗಿತ್ತು? ನನಗೆ ನಮ್ಮ ಅಪ್ಪನಿಗಿನ್ನೂ ಬೇರೆ ರಾಜ್ಯ ಬೇಕು, ಚೆನ್ನಾಗಿರೋದು ಅಂತ ರಾಜ್ಯ ಬೇಕು. ನಮ್ಮ ಅಪ್ಪನಿಗಿಂತಲೂ ಇನ್ನೂ ಒಳ್ಳೆ ರಾಜ್ಯ ಬೇಕು. ನೋಡಿ, ರಾಜ್ಯ, ನೋಡಿ, ಸಿಂಹಾಸನ, ಅಧಿಕಾರ,
ನೋಡಿ, ಇವೆಲ್ಲನೂ ತಾತ್ಕಾಲಿಕ. ನೋಡಿ, ಅದೇನು ಪರಮಸತ್ಯ ಏನಲ್ಲ. ಪರಮಸತ್ಯ ಏನದು? ರಾಜನಾಗ್ಬೇಕು, ಸಿಂಹಾಸನ, ಅವ್ರ ಅಪ್ಪನ ತೊಡೆ ಮೇಲೆ ಕೂತ್ಕೋಬೇಕು. ಇಲ್ಲ ಇದೇನು ಪ್ರಭು. ತಾತ್ಕಾಲಿಕನೇ ಪ್ರಗತಿ, ಪರಮಸತ್ಯ ತಾತ್ಕಾಲಿಕ. ಎಷ್ಟು ದಿನ ಇರುತ್ತೋ ಹೇಳಕ್ಕೆ ಆಗಲ್ಲ. ಹೇಳಕ್ಕಾಗಲ್ಲ. ನೋಡಿ, ಹಂಗೇ ಇತಿಹಾಸ ಏನಾದ್ರೂ ಓದಿದ್ರೆ, ಇತಿಹಾಸ ಓದಿದ್ರೆ ಆಧ್ಯಾತ್ಮಿಕವಾಗಿ ನಮಗೆ ತುಂಬಾ ಒಳ್ಳೆ ಪಾಠಗಳು ಮಾಡುತ್ತೆ. ನೋಡಿ, ಕರ್ನಾಟಕದ ಅತ್ಯಂತ ಶ್ರೇಷ್ಠ ರಾಜ ಯಾರು? ಕರ್ನಾಟಕದ ಅತ್ಯಂತ ಶ್ರೀಮಂತ ಶ್ರೇಷ್ಠ ರಾಜ್ಯ ಮುಖ್ಯಮಂತ್ರಿ ಪ್ರಗತಿ. ಇತಿಹಾಸದಲ್ಲಿ ರಾಜವಂಶ, ರಾಜ ಕೃಷ್ಣದೇವ. ಕೃಷ್ಣದೇವರಾಯ. ನೋಡಿ, ಕೃಷ್ಣದೇವರಾಯನ ಬದುಕು ಓದಿದ್ರೆ ಕೊನೇ ದಿನಗಳಲ್ಲಿ ಆತನು ನೋಡಿ ಮಗ ಸತ್ತೋಗಿರ್ತಾನೆ, ಮಗನಿಗೆ ರಾಜ್ಯಭಾರ ಕಟ್ಟಿರ್ತಾನೆ, ರಾಜನಾಗಿ ಮಾಡಿರ್ತಾನೆ. ಆ ಮಗನ ಯಾರೋ ವಿಷ ಹಾಕಿ ಸಾಯಿಸ್ಬಿಡ್ತಾರೆ. ನೋಡಿ, ಚಿಕ್ಕ ಹುಡುಗ ಆತನ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ಟಿರ್ತಾನೆ. ನೋಡಿ, ಆತ ಸತ್ತೋಗಿರ್ತಾನೆ. ಈಗ ಅವನ ಬದುಕು ಗೋಳು. ಕೃಷ್ಣದೇವರಾಯ ಕೊನೆಯಲ್ಲಿ ರೋಗ ಪೀಡಿತನಾಗಿ, ಮಾನಸಿಕನಾಗಿ ನೋಡಿ ಆತನ ಕೆಟ್ಟ ಸಾವನ್ನ ಸಾಯ್ತಾನೆ. ನೋಡಿ, ಅದೇ ತರನೇ ಕರ್ನಾಟಕದ ಅತ್ಯಂತ ಹೆಸರುವಾಸಿ ರಾಜ ಕೃಷ್ಣದೇವರಾಯ ಅಲ್ಲ. ಯಾರಾದ್ರೂ ಹೇಳ್ತೀರಾ? ಅತ್ಯಂತ ಪ್ರಸಿದ್ಧ, ಅತ್ಯಂತ ವಿಸ್ತಾರವಾದಂತ ರಾಜ್ಯವನ್ನು ಆಳ್ತಿದ್ದವನು ದಕ್ಷಿಣ ಪತ್ತೇಶ್ವರ ಅಂತ ಹೆಸರೆಲ್ಲ ತಗೊಂಡಿದ್ದ. ಯಾರು? ಇಡೀ ದಕ್ಷಿಣ ಭಾರತದ ಸಡಿಯಾಗಿತ್ತು. ಉತ್ತರ ಭಾರತ ಪ್ರಭು. ವೆರಿ ಗುಡ್, ಇಮ್ಮಡಿ ಪುಲಿಕೇಶಿ. ನೋಡಿ, ಉತ್ತರ ಪತೇಶ್ವರ ಹರ್ಷವರ್ಧನನ್ನು ಕೂಡ ಸೋಲ್ಸಬಿಟ್ಟಿರ್ತಾನೆ. ಅಂದ್ರೆ ಉತ್ತರ ಪತೇಶ್ವರ ಯಾರಿರ್ತಾನೋ ಅವನು ಕೂಡ ಸೋಲ್ಸಿರುವಂತವನು ಇಡೀ ಭಾರತವನ್ನೇ ಗೆದ್ದಂಗೆ ಅರ್ಥ. ಇಡೀ ಅಖಂಡ ಭಾರತವನ್ನ ನೋಡಿ ಗೆದ್ದವನು ಅಂತ. ಆತನ ಸಾವು ಕೊನೇ ಸಂದರ್ಭದಲ್ಲಿ ತುಂಬಾ ಹೀನವಾಗಿರುತ್ತೆ. ನೋಡಿ, ಹಂಗಿರುತ್ತೆ. ಹಿಂಗೆ ನೀವು ಏನೇ ಯಾವುದೇ ಪದವಿ, ಅಧಿಕಾರ, ಅಂತಸ್ತು ಆಗ್ಲಿ, ಅದು ಪರಮ ಗುರಿ ಸಮಾಧಾನ ಕೊಡೋದಿಲ್ಲ. ನೀವು ಅದು ದೊಡ್ಡ ಅಧಿಕಾರಿ ಆಗ್ಲಿ, ನೋಡಿ ದೊಡ್ಡ ಶ್ರೀಮಂತರಾಗ್ಲಿ, ದೊಡ್ಡ ಜ್ಞಾನಿ ಎಲ್ಲ. ಯಾರೋ ಒಬ್ಬ ಪರಿಚಯ ಆಗಿದ್ದ ಒಬ್ಬ. ಆತನು ವರ್ಲ್ಡ್ ರೆಕಾರ್ಡ್ಗಳು ಮಾಡೋದ್ರಲ್ಲಿ ವರ್ಲ್ಡ್ ರೆಕಾರ್ಡ್ ಆಗ್ಬೇಕು ಅಂತ ಅವನ ಆಸೆ. ನೋಡಿ, ಒಂದು ವರ್ಲ್ಡ್ ರೆಕಾರ್ಡ್, 2 ವರ್ಲ್ಡ್ ರೆಕಾರ್ಡ್ ಅಲ್ಲ. ಆತನ ಹೆಸರಲ್ಲಿ ನೋಡಿ, ನಾನು ಆತನ ಸಂಪರ್ಕ ಬಂದಾಗ 99 ವರ್ಲ್ಡ್ ರೆಕಾರ್ಡ್ಸ್ ಇತ್ತು ಅವನ ಹೆಸರಲ್ಲಿ. ಅವನು ಏನ್ರೆ ವರ್ಲ್ಡ್ ರೆಕಾರ್ಡ್ ಮಾಡಕ್ಕೆ ಪ್ರಯತ್ನ ಮಾಡ್ತಿದ್ದ ಅಂದ್ರೆ ಆತನಷ್ಟು ವರ್ಲ್ಡ್ ರೆಕಾರ್ಡ್ಸ್ ಯಾರು ತಗೊಂಡಿರ್ಬಾರ್ದು. ಅಷ್ಟು ವರ್ಲ್ಡ್ ರೆಕಾರ್ಡ್ಸ್ ತಗೊಳಕ್ಕೆ ಏನೇನ್ ಮಾಡ್ತಿದ್ದ? ವರ್ಲ್ಡ್ ರೆಕಾರ್ಡ್ಸ್ ತಗೊಳಕ್ಕೆ ಅಂದ್ರೆ ಎಲ್ಲ ಸಿಲ್ಲಿ ಅಂದ್ರೆ ಅದನ್ನು ನೀವು ಮಾಡಿರೋಂಥ ವರ್ಲ್ಡ್ ರೆಕಾರ್ಡ್ಸ್ಗಳು ಕೇಳಿದ್ರೆ ಇವನು ಯಾವನಪ್ಪ, ಇವನು ಪಾಗಲ್ ಇವನು ಅನ್ಸುತ್ತೆ. ನೋಡ, ಅಂಥದಕ್ಕೆಲ್ಲ ವರ್ಲ್ಡ್ ರೆಕಾರ್ಡ್ ಕೊಡ್ತಾರೆ. ನೋಡಿ, ಲಿಮ್ಕಾ ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್, ಈ ಥರದ್ರಲ್ಲಿ ನೋಡಿ. ಅದು ಆತನ ಪರಮ ಗುರಿ ಆಗಿತ್ತು, ವರ್ಲ್ಡ್ ರೆಕಾರ್ಡ್ಸ್ಗಳನ್ನು ಮಾಡೋದು. ಏನ್ರಲ್ಲಿ? ನೋಡಿ, ಒಂದು ಬಸ್ಗೆ ಹೊಡಿಯೋದು, ನೋಡಿ ಒಂದು ಪುಷಪ್ಸ್ ಮಾಡೋದು, ನೋಡಿ ಒಂದು ಗೋಡೆಗೆ ಟೆನ್ನಿಸ್ ಬಾಲಲ್ಲಿ ಹೊಡ್ಕೊಂಡಿರೋದು. ನೋಡಿ, ಇಂಥವುಗಳು ಏನೇನೋ ಸಿಲ್ಲಿಗಳಲ್ಲಿ ವರ್ಲ್ಡ್ ರೆಕಾರ್ಡ್ ಮಾಡಿರೋನು ಒಬ್ಬ ನನಗೆ ಪರಿಚಯ ಇದ್ದಾನೆ. ನೋಡಿ, ಈ ಥರದ್ದು ಪರಮ ಗುರಿ ಆತನಿಗೆ ಏನಂದ್ರೆ ಹೈಯೆಸ್ಟ್ ವರ್ಲ್ಡ್ ರೆಕಾರ್ಡ್ಸ್ ನನ್ನ ಹೆಸರಲ್ಲೇ ಬರಬೇಕು ಅಂತ. ಆ ವರ್ಲ್ಡ್ ರೆಕಾರ್ಡ್ ಉಳ್ಕೊಂಡಿರುತ್ತಾ? ಇನ್ನೊಬ್ರು ಯಾರೋ ಬಂದು ವರ್ಲ್ಡ್ ರೆಕಾರ್ಡ್ ಮುರಿದಾಕ್ಬೋದಲ್ವಾ? ಹೌದು ಪ್ರಭು. ಮುರಿಬಹುದು. ನೋಡಿ, ಅದಕ್ಕೆ ವರ್ಲ್ಡ್ ರೆಕಾರ್ಡೇ ಇರೋದಿಲ್ಲ. ಇನ್ನೊಬ್ರು ಯಾರೋ ಬಂದು ಬ್ರೇಕ್ ಮಾಡ್ತಾರೆ. ಇವತ್ತಲ್ಲ ನಾಳೆ, ನಾಳೆ ಅಲ್ಲ ನಾಡದ್ದು, ನಾಡದ್ದಲ್ಲ ಆಚೆ ನಾಡದ್ದು, ಒಂದಿನ ಬ್ರೇಕ್ ಆಗೇ ಆಗತ್ತೆ. ಇದು ಪರಮ ಗುರಿನಾ? ನೋಡಿ, ನಾನು ಏನ್ ಹೇಳಕ್ ಪ್ರಯತ್ನ ಮಾಡ್ತೀನಿ ಅಂದ್ರೆ, ನೋಡಿ ಜನಗಳು ಪರಮ ಗುರಿ ಅನ್ನುವಂಥದ್ದನ್ನ ಮರ್ತು ಬಿಟ್ಟಿದ್ದಾರೆ. ಈ ತರದ್ದು ಏನೇನೋ ನೋಡಿ, ನಾವು ಕೂಡ ನಮ್ಮ ಮಕ್ಕಳಿಗೆ ನೋಡಿ ಎಲ್ಲ ಸಾಮಾನ್ಯವಾಗಿ ನುಡಿದೇನೆ ಏನಾಗ್ಬೇಕು ಅಂತೇಳಿ ಅವ್ರಿಗೆ ಪ್ರೇರಣೆ, ಪ್ರೋತ್ಸಾಹ, ಅವ್ರಿಗೆ ತಲೆ ತುಂಬ್ತೀವಿ ಅಂದ್ರೆ ಏನು? ಸಾಮಾನ್ಯವಾಗಿ ಓದುವಂತ ವಿದ್ಯಾರ್ಥಿಗಳಿಗೆ ಏನಾಗ್ಬೇಕು?
ಅಂತ ಹೇಳ್ತೀವಿ. ಡಾಕ್ಟರ್ ಆಗ್ಬೇಕು, ಇಂಜಿನಿಯರ್ ಆಗ್ಬೇಕು ಅನ್ನೋದೇ ಇಂಜಿನಿಯರ್ ಆಗ್ಬೇಕು, ಫಾರಿನ್ಗೆ ಹೋಗ್ಬೇಕು, ದುಡ್ಡು ಸಂಪಾದನೆ ಮಾಡ್ಬೇಕು, ಅವನಿಗೆ ಒಂದು ಫ್ಯಾಕ್ಟ್ರಿ ಅಲ್ಲಿ ಓಪನ್ ಮಾಡ್ಬೇಕಂತ ಇರ್ತಾರ ಪ್ರಭು. ಹೌದು, ಮಾತಾಜಿ ಕರೆಕ್ಟಾಗಿ ಹೇಳಿದ್ರೆ ನೀವು. ನೋಡ್ರಿ ಹಿಂಗಿರುತ್ತೆ, ಎಲ್ಲ ಅವರ ಗುರಿಗಳನ್ನ ಇದೇ ತುಂಬಿರ್ತೀವಿ, ಅವರು ಅದೇ ಇದರಲ್ಲೇ ಹೋಗ್ತಿರ್ತಾರೆ. ಜೀವನದಲ್ಲಿ ಒಂದು ಹಂತ ಬರುತ್ತೆ ನೋಡಿ, ಜೀವನದಲ್ಲಿ ಏನೋ ಒಂದು ತಿರುವು ಕೈ ಕೊಡುತ್ತೆ ನೋಡಿ, ಅವಾಗ ಏನಕ್ಕಿದೆಲ್ಲ ಅಂತ ಒಂದು ಪ್ರಶ್ನೆ ಬರುತ್ತೆ ಯಾವುದೋ ಒಂದು ಹಂತದಲ್ಲಿ. ನೋಡಿ, ಬುದ್ಧಿವಂತರಾದವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು 3 ಜನಗಳ ಬಗ್ಗೆ ವಿಚಾರ ಮಾಡಿದ್ವಿ ನೋಡಿ. ಶಾಸ್ತ್ರಗಳಲ್ಲಿ ಇರೋದು ಈಗ ಧ್ರುವ ಮಹಾರಾಜ ಅಂತದೆಲ್ಲ ಪಾಠಗಳೆಲ್ಲ ಓದಿದ್ವಲ್ವಾ. ನೋಡಿ, ಈ ಧ್ರುವ ಮಹಾರಾಜ ನೋಡಿ, ಇಂತಿಂಥ ಪಾಠಗಳನ್ನ ಮತ್ತೆ ಅಕ್ಕಪಕ್ಕದವರು ಬೇರೆಯವ್ರಿಗೆ ಆಗ್ತಿರುವಂತವುಗಳಿಂದ ನಾವು ಪಾಠ ಕಲ್ತ್ಕೊಳ್ಳೋದು, ಎಚ್ಚರಗೊಂಡ್ಬಿಡೋದು, ಪರಮ ಸತ್ಯ ಪರಮ ಗುರಿಯನ್ನ ನಾವು ಸರಿ ಮಾಡ್ಕೊಳ್ಳೋದು ನೋಡಿ. ಈ ತರದ್ ಒಂದು ಜನ, ಇವ್ರನ್ನ ಎಂತರು ಅಂತೀವಿ ನಾವು, ಉತ್ತಮರು ಅಂತೀರಿ. ಬೇರೆಯವ್ರಿಗೆ ಆಗ್ತಿರೋದು ನೋಡಿ, ಶಾಸ್ತ್ರಗಳಲ್ಲಿರೋದು, ಧರ್ಮಗ್ರಂಥಗಳು ನೋಡಿ, ನಮಗಾಗಿದ ನೋಡಿ, ಬೇರೆ ಬೇರೆಯವ್ರಿಗೆ ಆಗದಂತ ಸಮಸ್ಯೆಗಳು, ಸವಾಲುಗಳು. ಈಗ ಅರ್ಜುನನೇ ಒಂದು ನಮಗೆ ಉದಾಹರಣೆ. ಈಗ ಅರ್ಜುನನ ಬದುಕು ನೋಡಿ, ಪಾಂಡವರು ಇವರೆಲ್ಲರೂ ಯಾಕೆಂದ್ರೆ ನಮಗೆ ಪಾಠ ಹೇಳ್ಕೊಡಕ್ಕೆ, ಅಂದ್ರೆ ಅವರ ಬದುಕೆ ನಮಗೆ ಎಚ್ಚರಿಕೆ ಗಂಟೆ ನೋಡಿ. ಜೂಜಾಡಬೇಡಿ, ಜೂಜಾಡಿದ್ರೆ ನೋಡಿ ಎಲ್ಲ ಕಳ್ಕೊತೀರಿ ಅಂತ ಒಂದು ಪಾಠ ಅಲ್ವಾ. ನೋಡಿ, ದುರ್ಯೋಧನನ ಬದುಕು ನೋಡಿ, ಛಲ ಸಾಧಿಸುವಂಥದ್ದು ನೋಡಿ, ಲೋಭಿ ನೋಡಿ, ಅಂದ್ರೆ ಮತ್ಸರ್ಯ, ಎಲ್ಲವನ್ನ ಕಿತ್ಕೊಂಡ್ಬಿಡೋದು ಬೇರೆಯವ್ರ ಹತ್ರ. ರಾವಣನು ಹಂಗೇನೆ, ಸೀತಾ ಮಾತೆಯನ್ನೇ ಅಪಹರಣ ಮಾಡ್ಬಿಡ್ತಾನೆ ಅಲ್ವಾ. ನೋಡಿ, ಹಿಂಗ್ ಮಾಡಿದ್ರೆ ನೋಡ್ರಿ ಹಿಂಗಾಗತ್ತೆ ಅಂತ ಎಚ್ಚರಿಕೆ ಕೊಡುತ್ತೆ. ಇದು ಉತ್ತಮರು ಈ ತರ ಗುರಿಯನ್ನ, ಅವರ ಪರಮ ಗುರಿಯನ್ನ ಸರಿ ಮಾಡ್ಕೋತಾರೆ. ಇಂಥ ಧರ್ಮಗ್ರಂಥಗಳು, ಶಾಸ್ತ್ರಗಳು ಬೇರೆ ನೋಡಿ. ಈಗ ಇಮ್ಮಡಿ ಪುಲಿಕೇಶಿ, ಕೃಷ್ಣದೇವರಾಯ, ನಮ್ಮ ಅಕ್ಕಪಕ್ಕದ ಮನೆಯವರುಗಳಿಗೂ ಕೂಡ ಹಂಗೆ ಆಗಿರುತ್ತೆ, ನಮ್ಮ ಮನೆಗಳಲ್ಲೂ ಹಂಗೆ ಏನೇನೋ ಆಗ್ತಿರುತ್ತೆ. ಇದನ್ನ ನೋಡಿ ಎಚ್ಚೆತ್ಕೊಂಡ್ಬಿಡೋದು, ಅಲರ್ಟ್ ಆಗ್ಬಿಡೋದು ನೋಡಿ. ಭಗವಾನ್ ಬುದ್ಧನು ಕೂಡ ಹಂಗೇನೆ. ಭಗವಾನ್ ಬುದ್ಧನ ಕತೆ ಗೊತ್ತು ನಿಮಗೆ, ಸಿದ್ಧಾರ್ಥ. ಆತನು ಹುಟ್ಟಿದಾಗ ಜಾತಕ ನೋಡಿ ಈತ ದೊಡ್ಡ ಸನ್ಯಾಸಿ ಆಗ್ತಾನೆ ಅಂತ ಹೇಳ್ಬಿಟ್ಟಿರ್ತಾರೆ. ಅದಕ್ಕೆ ಆತನ ಗುರಿ ನೋಡಿ, ಆತನ ಬದಲಾಯಿಸ್ಬೇಕು ಅಂತ ಅವ್ರ ಮನೆಯವರಿಗೆಲ್ಲಾನು ಆತನನ್ನ ಈ ಪ್ರಾಪಂಚಿಕ ಕಷ್ಟಗಳಿಗೆ ಆತನ ಅನುಭವಿಸಬಾರ್ದು, ಆತನಿಗೆ ಸುಖವಾಗಿ ಬೆಳಿಬೇಕು. ಹೊರಗಡೆ ಪ್ರಪಂಚನೇ ತೋರಿಸಿರೋದಿಲ್ಲ ಆತನಿಗೆ ನೋಡ. ಆ ತರ ಬೆಳೆಸಿರ್ತಾರೆ, ಮದ್ವೆಗಾಗಿರುತ್ತೆ, ಒಂದು ಮಗು ಕೂಡ ಆಗ್ಬಿಡಿ. ಈ ತರದ ಒಂದು ದಿನ, ಒಂದೇ ಒಂದು ದಿನ, ಒನ್ ಡೇ, ಒಂದ್ ದಿನ ಆತನ ಶಿಷ್ಯ ನೋಡ, ಆತನ ಸೇವಕ, ಒಬ್ಬ ಮುದುಕ ಒಬ್ಬ ಇರ್ತಾನೆ ಸೇವಕ ನೋಡ, ಆತನ ಕರ್ಕೊಂಡು ಹೋಗ್ಬಿಡ್ತಾನೆ ಆಚೆ. ಹೋಗಿ ನೋಡ್ತಾನೆ ನೋಡಿ, ಹೊರಗಡೆ ಪ್ರಪಂಚದಲ್ಲಿ ನೋಡಿ, ಯಾರ್ದೋ ಮನೆಯಲ್ಲಿ ಒಂದು ಸಾವಾಗಿದೆ, ಓಡಾಡ್ತಿದ್ದಾರೆ, ಜೋರು ಅಳ್ತಿದ್ದಾರೆ, ಅವರ ಶೋಕ ನೋಡ್ತೇನೆ. ಏನಿದು ಪ್ರಪಂಚ ಹಿಂಗಿದೆ, ಹೊರಗಡೆ ಯಾರೋ ಏನಾಗಿದೆ ಅಂತ ಕೇಳಿದ್ರೆ ಸತ್ತೋಗಿದ್ದಾರೆ ಅಂತ. ಹಂಗಂದ್ರೆ ಏನು ಅಂತ ಕೇಳ್ತಾನೆ ಆತ. ಸತ್ತೋಗಿದ್ದಾರೆ ಅಂದ್ರೆ ಏನು, ಯಾಕೆ ಹಿಂಗೆಲ್ಲ ಹೇಳ್ತಿದ್ದಾರೆ, ಸತ್ತೋದ್ರೆ ಏನಾಗ, ಅವನಿಗೆ ಗೊತ್ತೇ ಇಲ್ಲ ಸತ್ತೋಗೋದು ಅಂದ್ರೆ ಏನು ಅಂತ. ಇವ್ರು ಯಾಕೆ ಹಿಂಗೆಲ್ಲ ಅಳ್ತಿದ್ದಾರೆ. ಕಡೆಗೆ ಹೋಗಿದ್ದಾರೆ. ಹಾ ನೋಡಿ, ಆತ ಶೋಕ, ಮನೆಯಲ್ಲಿ ಸಾವಿನ ಮನೆ, ಇನ್ನೊಂದ್ ಮನೆ, ಇನ್ನೊಂದ್ ಕಡೆಗೆ ಎಲ್ಲೋ ಹಂಗೆ ಮುಂದೆ ಹೋದ್ರೆ ಒಬ್ಬ ವಯಸ್ಸಾದಂತ ಮುದುಕ ನೋಡಿ, ಬಗ್ಗೆ ಹಣ್ಣಣ್ಣಾಗಿರ್ತಾನೆ. ಆತನ ವೃದ್ಧಾಪ್ಯ ನೋಡಕ್ ಆಗೋದಿಲ್ಲ ಆತನಿಗೆ ನೋಡಿ, ಆತನ ನಡಿಯಕ್ಕಾಗಲ್ಲ ನೋಡಿ, ಆತನ ಮುಖ ಸುಕ್ಕಗಟ್ಟಿರುತ್ತೆ, ಕಣ್ಣು ಸರಿ ಕಾಣಿಸಲ್ಲ, ಕಿವಿ ಕೇಳಿಸಲ್ಲ ನೋಡಿ. ಈ ತರದೊಂದು ವೃದ್ಧಾವಸ್ಥೆ. ಏನಿದು ಅಂತ ಕೇಳಿದ್ರೆ, ಈತ ವೃದ್ಧ ವಯಸ್ಕ ಮುದುಕ ನನಗೂ ಹಿಂಗೆ ಆಗತ್ತೆ ಅಂದ್ರೆ, ಹೌದು ನಿನ್ಗೂ ಹಿಂಗೆ ಆಗತ್ತೆ ಒಂದಿನ ಅಂತ ನೋಡಿ. ಆತನಿಗೆ ವೈರಾಗ್ಯ ಬರುತ್ತೆ. ಇನ್ನೊಂದು ಮನೆಗೆ ಹೋದ್ರೆ, ಇನ್ನೊಂದು ಕಡೆ ಎಲ್ಲೋ ಹೋದ್ರೆ ಅಲ್ಲಿ ರೋಗ ನೋಡಿ. ಈ ತರದ್ದು ಇನ್ನೊಂದೆಲ್ಲೋ ಕಡೆ ಹೋದ್ರೆ ಏನೋ ಒಂದು ಸಾಲದ ಬಾಧೆ, ಇನ್ನೊಂದ್ ಕಡೆ ಹಸಿವು ನೋಡಿ, ಯಾರಿಗೋ ಊಟ ಇಲ್ಲ ನೋಡಿ, ಇನ್ನೊಬ್ರಿಗೆ ಹಿಂಗೆ ಇನ್ನೊಂದ್ ಕಡೆ ಎಲ್ಲೋ ಹೋದ್ರೆ ಏನೋ ಒಂದು ಜಗಳ. ಈ ತರದ್ದು ನೋಡ್ತಾನೆ ಈತನಿಗೆ ಮೊದಲನೇ ಅನುಭವ ನೋಡಿ. ಆ ಮೊದಲನೇ ಅನುಭವದಲ್ಲೇ ಆತನ ಬದುಕು ಬದಲಾವಣೆ ಆಗಿದೆ. ಇದಕ್ಕೆಲ್ಲ ಏನು ಪರಿಹಾರ, ಏನು ಇದಕ್ಕೆ ಉತ್ತರ
ಇದಕ್ಕೆ ಏನ್ ಮಾಡ್ಬೇಕು, ಇವ್ರಿಗೆಲ್ಲರಿಗೂ ಒಳ್ಳೇದಾಗ್ಬೇಕಂದ್ರೆ ಏನ್ ಮಾಡ್ಬೇಕು ನೋಡಿ. ಆಗಿನ ಕಾಲದಲ್ಲಿ ಇದ್ದಂಗೆ ಬುದ್ಧ ಅದಕ್ಕೋಸ್ಕರ ಏನ್ ಮಾಡ್ತಾನೆ, ತಪಸ್ಸು ಮಾಡ್ತಾನೆ. ಮನೆ ಬಿಟ್ಟು ಹೋಗ್ಬಿಟ್ಟು ತಪಸ್. ಮನೆ ಬಿಟ್ಟು ಹೋಗಿ ತಪಸ್ ಮಾಡ್ತಾನೆ ನೋಡಿ. ತಪಸ್ ಮಾಡಿ ಹೆಂಗಾಗ್ತಾನೆ, ನಾನು ಮೊನ್ನೆ ಗ್ರೂಪ್ ಅಲ್ಲಿ ಫೋಟೋ ಹಾಕಿದ್ದೆ, ನೋಡಿದ್ರ? ಪ್ರಭುಜಿ ಸನ್ಯಾಸ ಇದಾಗ್ಬಿಟ್ಟು ಅವ್ನ್ ಫುಲ್ ಬಾಡಿ ಎಲ್ಲ ಇದಾಗ್ಬಿಡುತ್ತೆ, ವೀಕ್ ಆಗುತ್ತೆ, ಕಾಣಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಆಹಾರ ತಿನ್ನಿಸ್ತಾ ಇರ್ತಾರೆ, ಈ ದೇಹನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ. ನೋಡ್ರಿ, ಈ ಶ್ಲೋಕಕ್ಕೆ ಅನ್ವಯಿಸ್ಕೋಬಹುದು. ಪರಮ ಸತ್ಯ ಹುಡ್ಕೊಂಡು ಹೋಗ್ಬಿಡ್ತಾನೆ ಅಂತ. ಯಾಕೆ ಹಿಂಗಾಯ್ತು, ಇದು ಪರಿಹಾರ ಏನು, ಇದು ಕಾರಣ ಏನು, ಪರಿಹಾರ ಏನು ಅಂತ ಹುಡ್ಕೊಂಡು ಹೋಗ್ಬಿಡ್ತಾನೆ. ನೋಡ್ರಿ, ಇಲ್ಲಿ ಚಿತ್ರದಲ್ಲಿ ಕಾಣ್ತಿದ್ಯಾ? ಪ್ರಭುಜಿ ಕಾಣ್ತಾ ಇದೆ. ನೋಡಿ, ಬುದ್ಧ ಸಿದ್ಧಾರ್ಥನಾಗಿ ನೋಡಿ ಸುಖವಾಗಿ ಅರಮನೆಯಲ್ಲಿ ರಾಜಕುಮಾರನಾಗಿ ಬೆಳೀತಾ ಇದ್ದವನು ನೋಡಿ ಇದಕ್ಕೆಲ್ಲ ಕಾರಣಗಳು ಹುಡ್ಕೊಳಕ್ ಶುರು ಮಾಡ್ಬಿಡ್ತಾನೆ. ಪರಮ ಸತ್ಯ ಯಾವುದು, ಯಾಕೆ ಹಿಂಗಾಗ್ತಾ ಇದೆ, ಇದಕ್ಕೆಲ್ಲ ಏನ್ ಪರಿಹಾರ ಅಂತ ಹೇಳಿ ಹುಡ್ಕೊಂಡು ಹೋಗಿ ಆಗಿನ ಕಾಲದ ಯಜ್ಞ ತಪಸ್ಸಿನ ಫಲ ನೋಡಿ ಇಲ್ಲಿ ಹೇಳ್ತಿದಾರಲ್ವಾ, ಎಲ್ಲ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ತೆಂದು ಕರೆಯುತ್ತಾರೆ ನೋಡಿ. ಆತನ ತಪಸ್ ಮಾಡಕ್ ಶುರು ಮಾಡ್ತಾನೆ ಇದಕ್ಕೆಲ್ಲ ಉತ್ತರವನ್ನ ಕಂಡ್ಕೊಳಕ್ಕೆ. ನೋಡಿ, ಆ ತಪಸ್ ಮಾಡ್ತಾ ಹೋದಾಗ ಆತನ ಗತಿ ನೋಡ್ರಿ ಹಿಂಗಾಗುತ್ತೆ. ಪರವಾಗಿಲ್ವಾ ಹಿಂಗಾದ್ರೆ? ನೀವೆಲ್ಲ ಹಿಂಗ್ ಮಾಡ್ತೀರಾ? ಆಗಲ್ಲ ಪ್ರಭುಜಿ. ನೋಡಿ ನೋಡಿ, ಹಿಂಗೆ ಆಗೋದಿಲ್ಲ. ಆತ ಎಂತ ತಪಸ್ ಮಾಡ್ತಾನೆ ಅಂದ್ರೆ ಆ ಸತ್ಯವನ್ನ ಕಂಡ್ಕೊಳಕ್ಕೆ, ಪರಮ ಸತ್ಯವನ್ನ ಹುಡುಕೋಕೆ, ಯಾಕೆ ಏನು, ಇದಕ್ ಪರಿಹಾರ ಹೇಗೆ ಅಂತೇಳಿ ತೀವ್ರವಾಗಿ ಆತ ಮನಸ್ಸಿಗೆ ತಗೊಂಡು ನೋಡಿ ಈ ತರ ತಪಸ್ ಮಾಡ್ತಾನೆ. ಆತನ ತಪಸ್ಸಿನ ಫಲ ಪರಿಪೂರ್ಣ ಆಗೋದಿಲ್ಲ ನೋಡಿ. ಆಗ ನಿರ್ಧಾರಕ್ಕೆ ಬರ್ತಾನೆ, ಇದೆಲ್ಲ ಇದು ಹಿಂದಿನ ಕಾಲದಲ್ಲಿ ಮಾಡ್ತಿದ್ರು ನೋಡಿ ಯಜ್ಞ ತಪಸ್ಸು ನೋಡಿ, ಅದು ಈ ಕಾಲದಲ್ಲಿ ವರ್ಕೌಟ್ ಆಗೋದಿಲ್ಲ. ಹಂಗೇನಾದ್ರೂ ಮಾಡಿದ್ರೆ ಹಿಂಗಾಗ್ತೀರಿ, ಸತ್ತೋಗ್ತೀರಿ ಅಷ್ಟೇನೆ. ಸತ್ತೋಗಿ ಏನ್ ಸಾಧನೆ ಮಾಡ್ಬೇಕು ಅಲ್ವಾ? ನೋಡಿ, ದೇಹ ಹಿಂಗಾಗತ್ತೆ ನೋಡಿ. ಹಂಗೆ ಇಲ್ಲಿ ನೋಡ್ರಿ, ಹೆಂಗೆ ತೀವ್ರ ಉಪವಾಸದ ನಂತರ ಬುದ್ಧನು ಪತನದ ಹಂಚಿನಲ್ಲಿದ್ದಾಗ ಸುಜಾತ ಎಂಬ ಹಳ್ಳಿಯ ಹುಡುಗಿ ಅವನಿಗೆ ಹಾಲು ಅನ್ನದ ಬಟ್ಟಲು ನೀಡಿದಳು. ಇದನ್ನು ಸ್ವೀಕರಿಸುವುದು ಅವನ ಹಾದಿಯಲ್ಲಿ ಒಂದು ಮಹತ್ವದ ತಿರುವು, ಟರ್ನಿಂಗ್ ಪಾಯಿಂಟ್ ಇದು ನೋಡಿ. ಒಂದು ಬದುಕಲ್ಲಿ ಆ ಸಾವು, ನೋವು, ರೋಗ ಇದನ್ನೆಲ್ಲ ನೋಡಿದಾಗ ಅದನ್ನ ವೈರಾಗ್ಯ ಬಂದು ಅದೊಂದು ಟರ್ನಿಂಗ್ ಪಾಯಿಂಟ್. ಆದ್ರೆ ಅದೇ ಒಂದು ಟರ್ನಿಂಗ್ ಪಾಯಿಂಟ್ ಅಲ್ಲೇ ಅವನು ನೋಡಿ ಈ ಯಜ್ಞ ತಪಸ್ ಮಾಡ್ಕೊಂಡು ಕೂತ್ಬಿಡ್ತಾನೆ. ಈಕೆ ಹುಡುಗಿ ಬಂದು ಯಾವಾಗ ಈ ಹಾಲು ಅನ್ನ ಕೊಡ್ತಾಳೋ ಅದು ಅವನ ಬದುಕಲ್ಲಿ ಟರ್ನಿಂಗ್ ಪಾಯಿಂಟ್ ಆಗತ್ತೆ ಎಂದು ಈ ಘಟನೆ ಫಲಿಸುತ್ತದೆ ನೋಡಿ. ಈ ಘಟನೆ ನಮ್ಗೆ ಕಲಿಸುತ್ತೆ, ನಾವು ಉತ್ತಮರಾದವ್ರು ಏನ್ ಮಾಡ್ಬೇಕು, ಇಂಥ ನೋಡಿ ಕಥೆಗಳನ್ನ ನೋಡಿ, ಇತಿಹಾಸಗಳನ್ನ ನೋಡಿ, ನಮ್ಮ ಅಕ್ಕಪಕ್ಕ ನೆಂಟರಿಷ್ಟರುಗಳ ಬದುಕುಗಳಲ್ಲಿ ಆಗ್ತಿರೋವುಗಳನ್ನು ಓದಿ ನಾವು ಎಚ್ಚೆತ್ಕೊಂಡ್ಬಿಡ್ಬೇಕು. ಇದನ್ನ ಉತ್ತಮರು ಅಂತ ಹೇಳ್ತಾರೆ. ಮಧ್ಯಮರು ಏನ್ ಮಾಡ್ತಾರೆ ನೋಡಿ, ಈ ಬುದ್ಧನ ಈಗ ಅನುಭವಿಸ್ಕೊಂಡು ಪಾಠ ಕಲ್ತ್ಕೊಂಡು ನೋಡಿ ಬೆಂಕಿಯಲ್ಲಿ ಕೈ ಇಡಬೇಡಿ ಅಂತ ಹೇಳ್ತಾರೆ ಅಲ್ವಾ? ಬೆಂಕಿಯಲ್ಲಿ ಕೈ ಇಟ್ಟು ನೋಡಿ ಸುಟ್ಟ ಮೇಲೆ ಬುದ್ಧಿ ಬರೋದು ನೋಡಿ. ಅಟ್ಟದ ಮೇಲೆ ಒಲೆ ಉರಿತು, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ನೋಡಿ. ಹಂಗೆ ಅನುಭವಿಸಿದಾಗ ಬುದ್ಧಿ ಬರುತ್ತೆ ನೋಡಿ. ಇದು ಮಧ್ಯಮರು ಅಂತ ಅರ್ಥ ಆಗ್ತಿದ್ಯಾ? ಅಧಮರು ಏನ್ ಮಾಡ್ತಾರೆ? ಅದ್ರ ಬಗ್ಗೆ ಗಮನನೇ ಕೊಡಲ್ಲ ಪ್ರಭುಜಿ. ಸೋಮಾರಿಗಳಾಗಿರ್ತಾರೆ, ಮಾಡೋದೇ ಸರಿ ಅಂತ ತಿಳ್ಕೊಂಡ್ ಬಿಡ್ತಾರ. ಇಲ್ಲ, ಉತ್ತರ ನೀವು ಹೆಂಗ್ ಹೇಳ್ಬಹುದಿತ್ತು ಅಂದ್ರೆ ಹಿಂಗೆ ಸ್ವಂತ ಈ ತರದ್ದು ಜೀವನದಲ್ಲಿ ಎಷ್ಟೋ ಪೆಟ್ಟುಗಳು, ಕಷ್ಟ, ಈ ತರದೆಲ್ಲ ಅನುಭವಗಳು ಸ್ವತಃ ಆಗಿರ್ತವೆ. ಬುದ್ಧಿ ಕಲಿಯಲ್ಲ, ಸ್ವತಃ ಅನುಭವಿಸಿರ್ತಾರೆ. ಸ್ವತಃ ಜೀವನದಲ್ಲಿ ಎಷ್ಟೋ ಸತಿ ಪೆಟ್ಟು ಬಿದ್ದಿರುತ್ತೆ, ಬುದ್ಧಿ ಕಲ್ತ್ಕೊಳ್ಳಲ್ಲ, ಮತ್ತೆ ಅದನ್ನೇ ಮಾಡ್ತಾರೆ ನೋಡಿ. ಅಕ್ಕಪಕ್ಕ ನೋಡಿ ಎಲ್ಲ ನೋಡ್ತಿರ್ತಾರೆ, ಬುದ್ಧಿ ಕಲ್ತ್ಕೊಳ್ಳಲ್ಲ, ಶಾಸ್ತ್ರಗಳು ಓದಲ್ಲ ನೋಡ್ರಿ. ಈ ತರದ್ದು ಬುದ್ಧನಂತ ಒಂದು ಇತಿಹಾಸನೋ, ಪುಲಕೇಶಿ ಕೃಷ್ಣದೇವರಾಯನಂತ ಇತಿಹಾಸನೋ,
ನೋಡಿ ಶಾಸ್ತ್ರ ಗ್ರಂಥಗಳಲ್ಲಿರುವಂತ ಧ್ರುವ ಮಹಾರಾಜ, ರಾವಣ, ನೋಡಿ ಹಿರಣ್ಯಕಶಿಪು, ಹಿರಣ್ಯಾಕ್ಷ, ಇಂಥ ನೋಡಿ ಒಂದು ವಿಷಯಗಳು ಕಲ್ತ್ಕೊಳಲ್ಲ, ತಿಳ್ಕೊಳಲ್ಲ. ನೋಡಿ ಇವ್ರನ್ನ ಅಧಮರು ಅಂತ ಹೇಳೋದು. ಹಿಂಗೆ ಪ್ರಭು ಅವ್ರಿಗೆ ಹೇಳಿದ್ರೆ ಕೇಳಿಸ್ಕೊಳ್ಳೋದು ಇಲ್ಲ ಪ್ರಭು ಅವರು. ನೋಡಿ ಮಾತಾಜಿಯವರು ತುಂಬಾ ಕರೆಕ್ಟ್ ಆಗಿ ಹೇಳ್ತಿದ್ರು. ಯಾಕೆ ಹೇಳಿ? ಮೂರ್ಖರವರು, ಸ್ವಂತ ಬುದ್ಧಿನೂ ಇರೋದಿಲ್ಲ. ನೋಡಿ ನಾಯಿ ಬಾಲ ಡೊಂಕು ಪ್ರಭು. ನೋಡಿ ಅಂತವ್ರಿಗೆ ನೋಡಿ ಅದ್ರ ಬಗ್ಗೆ ಹಿಂದೆ ನಾವು ತುಂಬಾ ಚರ್ಚೆ ಮಾಡಿದ್ವಿ. ನೋಡಿ ಅವ್ರಿಗೆ ಹೇಳ್ಕೊಡೋಕ್ಕೂ ಆಗಲ್ಲ. ನೋಡಿ ದುರ್ಯೋಧನನ್ಗೆ ಎಷ್ಟು ಜನ ಎಷ್ಟು ತರ ಉಪದೇಶ ಹೇಳಕ್ ಹೋಗ್ತಾರೆ, ಕೇಳಲ್ಲ ಅವರು. ನೋಡಿ ಅದಕ್ಕೆ ಯಾರಿಗೂ ಏನು ಹೇಳ್ಬಾರ್ದು ಅಂತ ಸುಮ್ಮನೆ ಇರ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನೋಡಿ ಅವರು ದಡ್ರು, ಮೂರ್ಖರು, ಹೇಳೋದು ಅರ್ಥ ಆಗಲ್ಲ. ನೋಡಿ ದುರ್ಯೋಧನ, ರಾವಣ, ನೋಡಿ ಇವರೆಲ್ಲ ಹಂಗೇನೆ. ರಾವಣನ್ಗೆ ಎಷ್ಟು ಜನ ಬುದ್ಧಿ ಹೇಳ್ತಾರೆ. ನೋಡಿ ದೇವೋತ್ತಮ ಪರಮ ಪುರುಷ ಸಾಕ್ಷಾತ್ ಪರಮ ಸತ್ಯ ಪ್ರಭು ಶ್ರೀರಾಮಚಂದ್ರ, ನೋಡಿ ಆತನ ಮೇಲೆ ಯುದ್ಧಕ್ಕೆ ಹೋಗ್ಬಿಡ, ಆತನ ಪತ್ನಿ ಅಪಹರಣ ಮಾಡಿದ್ಯಾ, ಕೊಟ್ಬಿಡು, ಗೌರವದಿಂದ ಕಳಿಸ್ಕೊಟ್ಬಿಡು ಅಂದ್ರೆ ಆತ ಕೇಳೋದಿಲ್ಲ. ಇಡೀ ರಾಕ್ಷಸ ಆ ವಂಶನೇ ಹಾಳಾಗತ್ತೆ. ನೋಡಿ ಹಂಗೆ ಪರಮ ಗುರಿಯನ್ನ ಕಲ್ತ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ ನೋಡಿ ಈ ತರ ಮಧ್ಯಮ, ಅಧಮ, ಉತ್ತಮ ಅಂತ ಇದೆ. ನಾವೆಲ್ಲರೂ ಸಾಧ್ಯವಾದಷ್ಟು ಯಾವ ಕಡೆಗೆ ಬರ್ಬೇಕು? ಉತ್ತಮರಾಗ್ಬೇಕು. ಸತ್ಯ ಇವುಗಳನ್ನೆಲ್ಲ ನಿಶ್ಚಿತ ಮಾಡ್ಕೊಳಕ್ಕೆ ನೋಡಿ ಈ ಗ್ರಂಥಗಳು, ಧರ್ಮ ಗ್ರಂಥಗಳು, ಶಾಸ್ತ್ರಗಳು ನೋಡಿ ಇಂಥವುಗಳು ಸಹಾಯ ಪಡ್ಕೋಬೇಕು. ಬೇರೆ ನಮ್ಮ ಬದುಕಲ್ಲೇ ಆಗ್ತಿರುವಂತ ಕೆಲವು ಘಟನೆಗಳಿಂದ ಪಾಠ ಕಲ್ತ್ಕೋಬೇಕು. ಬೇರೆಯವ್ರ ಬದುಕುಗಳಲ್ಲಿ ಆಗ್ತಿರೋದನ್ನು ನೋಡ್ಬೋದು. ನೋಡಿ ನೀವೇ ನೋಡಿರ್ತೀರಿ, ನಿಮ್ಮ ನೆಂಟರಿಷ್ಟರಲ್ಲಿ ಅಕ್ಕಪಕ್ಕದಲ್ಲಿ ಜೀವನ ಪೂರ್ತಿ ಸಿಕ್ಕಾಪಟ್ಟೆ ದುಡ್ದಿರ್ತಾನೆ, ನೋಡಿ ಒಂದಿನ ಸತ್ತೋಗ್ತಾನೆ. ಈಗ ಆತನ ನೋಡಿ ಬದುಕು ನೋಡಿ ಆತನ ದೇಹ ಹೋಯ್ತು ಅಷ್ಟೇ. ಅದು ಅವನು ಗಳಿಸಿದಂತ ಆಸ್ತಿ, ಅಂತಸ್ತು, ಅಧಿಕಾರ ಏನು ಉಳಿಲಿಲ್ಲ. ಪರಮ ಗುರಿ ಕಡೆಗೆ ಏನು ಗಮನ ಕೊಡ್ಲಿಲ್ಲ. ನೋಡಿ ಆ ಕಡೆಗೆ ಪುಣ್ಯ ಸಂಪಾದನೆಗೋ ಮೋಕ್ಷಕ್ಕೋ ಏನು ಪ್ರಯತ್ನ ಮಾಡ್ಲಿಲ್ಲ. ಈಗೇನ್ ಮಾಡೋದು? ಜೀವನ ವೇಸ್ಟ್ ಆಯ್ತು ಅಲ್ವಾ? ನೋಡ್ರಿ ಹಿಂಗಾಗ್ಬಿಡುತ್ತೆ. ಯಜ್ಞದ ಗುರಿ ಪರಮ ಸತ್ಯದ ಕಡೆಗೆ ಆಗಿರ್ಬೇಕು. ಯಜ್ಞ ಅಂತಂದ್ರೆ ನಾವು ಮಾಡುವಂತ ಸ್ಯಾಕ್ರಿಫೈಸಸ್, ಅದು ನಮ್ಮ ಸಮಯ ಆಗ್ಬೋದು, ಅದು ನಮ್ಮ ಸಂಪನ್ಮೂಲಗಳಾಗ್ಬೋದು, ನೋಡಿ ನಮ್ಮ ಗಮನ ಆಗ್ಬೋದು. ನೋಡಿ ಇವೆಲ್ಲವೂ ಯಜ್ಞಗಳಾಗ್ತವೆ. ಯಜ್ಞ ಅಂದ್ರೆ ಬೆಂಕಿಯಲ್ಲಿ ಸುರಿಯೋದೇ ಯಜ್ಞ ಅಲ್ಲ. ನೋಡಿ ಪರಮ ಗುರಿ, ಭಕ್ತಿಯುತ ಯಜ್ಞದ ಗುರಿ ಪರಮ ಸತ್ಯದ ಕಡೆಗೆ ಇರ್ಬೇಕು. ನೋಡಿ ನಮ್ಗೆ ಗುರಿ ಫಿಕ್ಸ್ ಆಗಿರ್ಬೇಕು. ನೋಡಿ ಹೇಳ್ತಾರೆ, ಮುಂದೆ ಗುರಿ ಹಿಂದೆ ಗುರು. ನೋಡಿ ಮುಂದೆ ಗುರಿ ಹಿಂದೆ ಗುರಿ ಸರಿಯಾಗಿರ್ಬೇಕು. ನೋಡಿ ಇವತ್ತು ಕಾರಲ್ಲಿ ಫಾಸ್ಟ್ ಆಗಿ ಹೋಗ್ತಿರ್ತಾರೆ, ಅವ್ರು ಎಲ್ಲೂ ಹೋಗ್ತಿದೀವಿ ಅಂತೇಳಿ ಅವ್ರಿಗೆ ಸ್ಪಷ್ಟತೆ ಇದ್ರೆ ಆ ರೋಡ್ ಹಾದಿ ಪ್ರಯಾಣ ಮಾಡೋದು ಫಾಸ್ಟ್ ಆಗಿರುತ್ತೆ. ಜರ್ನಿ ರೋಡ್ ಗೊತ್ತಿಲ್ಲ ಅಂತಂದ್ರೆ, ಮತ್ತೆ ಎಲ್ಲಿ ಹೋಗ್ಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಅವ್ರು ಫಾಸ್ಟ್ ಡ್ರೈವಿಂಗ್ ಮಾಡೋದಿಲ್ಲ. ನೋಡಿರ್ತೀರಾ, ನೀವೇ ಡ್ರೈವಿಂಗ್ ಮಾಡ್ಕೊಂಡು ಹೋದಾಗ ನಿಮ್ಗೆ ಅನುಭವ ಆಗುತ್ತೆ. ಒಂಚೂರು ಅಲ್ಲಿ ಇಲ್ಲಿ ಕೇಳ್ಕೊಂಡು ಮುಂದೆ ಹೋಗ್ತಾ ಇರ್ತಾರೆ. ನೋಡಿ ಹಿಂಗಿರುತ್ತೆ. ಆದ್ರೆ ಸ್ಪಷ್ಟತೆ ಇದ್ರೆ, ಎಲ್ಲಿ ಹೋಗ್ಬೇಕು, ಏನಕ್ಕೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಎಲ್ಲ ಗೊತ್ತಿದ್ರೆ, ಏನೂ ಡೌಟ್ ಕನ್ಫ್ಯೂಷನ್ ಇಲ್ಲದೆ ಇದ್ರೆ ಡ್ರೈವಿಂಗ್ ಫಾಸ್ಟ್ ಇರುತ್ತೆ. ಇಷ್ಟೇ ಟೈಮ್ ಅಲ್ಲಿ ಹೋಗಿ ತಲುಪಿಡ್ತೀವಿ ಅಂತಾನು ಕನ್ಫರ್ಮ್ ಇರುತ್ತೆ ಪ್ರಭು. ಗೊತ್ತಿರುತ್ತೆ. ಪರಮ ಗುರಿ ಗೊತ್ತಾಗ್ಬಿಟ್ರೆ ನೋಡಿ ನೋಡಿ ಜೀವನದಲ್ಲಿ ಸಾರ್ಥಕತೆ ಸಿಗುತ್ತೆ. ಅಲ್ಲಿ ಆ ಪರಮ ಗುರಿ ಗೊತ್ತಾಗದೆ ನೀವು ಎಲ್ಲ ಮಾಡುವಂತ ಎಲ್ಲ ಪ್ರಯತ್ನಗಳು ವೇಸ್ಟ್. ನೋಡಿ ಒಂದು ಹಂತದಲ್ಲಿ ನನಗೆ ಕೆಲವು ರಾಜರುಗಳೆಲ್ಲ ಉದಾಹರಣೆ ಕೊಟ್ಟನಲ್ಲ. ನೋಡಿ ನಾವು ಯಾರಾದ್ರೂ ನೋಡಿ ನೋಡಿ ನೀವು ಏನಾದ್ರೂ ಆಗ್ರಿ, ನೋಡಿ ಏನಾದ್ರೂ ಆಗ್ರಿ, ನೋಡಿ ಪರಮ ಗುರಿ ನೋಡಿ ಯುಧಿಷ್ಠಿರ ಮಹಾರಾಜ ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಆಗ್ತಾನೆ. ನೋಡಿ ಯುಧಿಷ್ಠಿರ ಮಹಾರಾಜನ್ಗೆ ಪರಮ ಗುರಿ, ಪರಮ ಸತ್ಯ ಎಲ್ಲ ಗೊತ್ತಿತ್ತೋ ಗೊತ್ತಿರ್ಲಿಲ್ವೋ? ಯುಧಿಷ್ಠಿರ ಮಹಾರಾಜನಿಗೆ ಗೊತ್ತಿತ್ತು. ನೋಡಿ ಹಂಗ ಗೊತ್ತಿದ್ಕೊಂಡವರು ನೋಡಿ ಎಲ್ಲರೂ ಸನ್ಯಾಸಿಗಳೇ ಆಗ್ಬೇಕು ಅಂತಿಲ್ಲ. ನೋಡಿ ಈ ಭಗವದ್ಗೀತೆ ನೋಡಿ ಇಲ್ಲಿ 9ನೇ ಅಧ್ಯಾಯದ ಪ್ರಾರಂಭದಲ್ಲಿ ಹೇಳ್ತಾರೆ, ಈ ಭಗವದ್ಗೀತೆಯನ್ನ ಯಾರಿಗೆ ಹೇಳ್ಕೊಡ್ತಿದ್ರು ಅಂದ್ರೆ
ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ಇದಂ ಉತ್ತಮಂ ಪ್ರತ್ಯಕ್ಷಾವಾಗಮಂ ಧರ್ಮ್ಯಂ ಸುಸುಖಂ ಕರ್ತುಂ ಅವ್ಯಯಂ. ಈ ವಿದ್ಯೆಯು ರಾಜವಿದ್ಯೆ, ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ, ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ, ಇದು ಶಾಶ್ವತವಾದದ್ದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಅಂತ ಹೇಳ್ತಾರೆ. ನೋಡಿ ಹಿಂಗೆ ಹೇಳ್ತಾರೆ ನೋಡಿ, ಮೊದಲನೇ ಅಧ್ಯಾಯ ನೋಡಿ ಹೇಳ್ತಾರೆ. ಆಮೇಲೆ ಹೇಳ್ತಾನೆ ಕೃಷ್ಣ ಅರ್ಜುನನ್ಗೆ, ಯಾಕೆ ನೋಡಿ ಇದನ್ನೇ ಹೇಳ್ಕೊಡ್ತಿದ್ದೀನಿ ನಿನಗೆ ಅಂತ ಹೇಳ್ತಾನೆ ಮುಂದೆ. ನೋಡಿ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲವರು ನನ್ನನ್ನು ಪಡೆಯಲಾರರು, ಆದ್ದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವುದು. ನೋಡಿ ಹಿಂಗೆ ಮುಂದೆ ಹೋದ್ರೆ ನೋಡಿ ಹೇಳ್ತಾನೆ, ಈ ಜ್ಞಾನವನ್ನ ಯಾರಿಗೆ ಯಾವಾಗ ಹೆಂಗೆ ಹೇಳ್ಕೊಂಡು ಬಂದೆ ಅಂತ ಹೇಳ್ತಾನೆ ಮುಂದೆ ಕೃಷ್ಣ. ನೋಡಿ ಇದನ್ನ ಮೊದಲು ಯಾರಿಗೆ ಹೇಳ್ತಾನೆ? ಸೂರ್ಯ ದೇವನಿಗೆ ಹೇಳ್ತಾನೆ. ಸೂರ್ಯ ದೇವನಿಗೆ ಹೇಳೋದು. ಯಾಕೆ ಸೂರ್ಯನಿಗೆ ಹೇಳ್ತಾನೆ? ಇಡೀ ಈ ಬ್ರಹ್ಮಾಂಡದಲ್ಲಿ ನೋಡಿ ಸೂರ್ಯನೇ ಬೆಳಕು ಕೊಡೋದು, ಇದನ್ನ ಗೊತ್ತಿರ್ಬೇಕು ಅಲ್ವಾ? ಎಲ್ಲ ಗ್ರಹಗಳ ರಾಜ ಸೂರ್ಯ. ಈ ಪ್ರಸ್ತುತ ಮನು ಇದನ್ನಲ್ವಾ, ವೈವಸ್ವತ ಮನು, ಮನುಷ್ಯರ ನೋಡಿ ಎಲ್ಲ ಮನುಷ್ಯರಿಗೆ ಮೂಲ ಪುರುಷ ಯಾರಿದ್ದಾನೋ ಮನು, ಆತನಿಗೆ ತಂದೆ ಸೂರ್ಯದೇವ. ನೋಡಿ ಆತ ಸೂರ್ಯದೇವನಿಗೆ ಹೇಳ್ಕೊಡ್ತಾನೆ ಕೃಷ್ಣ. ಸೂರ್ಯ ತನ್ನ ಮಗನಿಗೆ ಮನುಗೆ ಹೇಳ್ಕೊಡ್ತಾನೆ. ಮನು ಯಾರಿಗೆ ಹೇಳ್ಕೊಡ್ತಾನೆ? ಆತನ ಮಗ ರಾಜ ಇಕ್ಷ್ವಾಕುಗೆ ಹೇಳ್ಕೊಡ್ತಾನೆ. ಅದೇ ಪರಂಪರೆಯಲ್ಲಿ ಹಂಗೇ ಬರ್ತಾ ಇತ್ತು ನೋಡಿ. ಪರಮ ಗುರಿ, ಪರಮ ಸತ್ಯ ನೋಡಿ ಅಂದ್ರೆ ಏನು, ಈ ವಿವರ, ಈ ವಿಚಾರ ಇವತ್ತು ನಾವೆಲ್ಲ ಸೇರಿ ಆನ್ಲೈನ್ ಅಲ್ಲಿ ನೋಡಿ ಪ್ರಭುಪಾದರ ಪುಸ್ತಕ ಓದ್ತಾ ಕಲಿಯಕ್ ಪ್ರಯತ್ನ ಮಾಡ್ತಿದೀವಲ್ವಾ. ಇದು ಯಾರಿಗೆ ಕೊಡ್ತಿದ್ರು ಈ ಜ್ಞಾನ ಅಂದ್ರೆ ರಾಜರುಗಳಿಗೆ ಕೊಡ್ತಾ ಇದ್ರು ನೋಡಿ. ರಾಜರುಗಳಿಗೆ ಕಲಿಸ್ಕೊಡುವಂತ ವಿದ್ಯೆ ಇದು ನೋಡಿ. ಆ ವಿದ್ಯೆ ಯಾಕೆ ಅವ್ರಿಗೆ ಅಂದ್ರೆ, ಅವ್ರಿಗೆ ಪರಮ ಗುರಿ ಹೇಳ್ಕೊಟ್ಟು ಪ್ರಜೆಗಳಿಗೆಲ್ಲಾನು ಹೇಳಿಸ್ಕೊಡೋ ತರ ಪ್ರಯತ್ನ ನೋಡಿ. ಯಥಾ ರಾಜ ತಥಾ ಪ್ರಜಾ. ರಾಜನ ಕಲ್ತ್ಕೊಂಡ್ರೆ ಪ್ರಜೆಗಳಿಗೆಲ್ಲ ಕಲ್ತ್ಕೊಳ್ಳೋ ತರ ನೋಡ್ಕೊಳ್ತಾನ ಆತ ನೋಡಿ. ಆ ತಿಳ್ಕೊಳಕೆಯಿಂದ ರಾಜ್ಯಭಾರ ಮಾಡ್ತಾನೆ, ಪ್ರಜೆಗಳಿಗೂ ಕೂಡ ಅದನ್ನ ಕಲ್ಸ್ಕೊಡ್ತಾನೆ ನೋಡಿ. ಅಂತ ಒಂದು ಇದು ಪರಮ ಗುರಿ ನೋಡಿ. ಅಂತಂತವ್ರು ಕಲಿತಾ ಇದ್ದದ್ದು ನೋಡಿ. ಹಂಗೆ ಇದನ್ನ ಓದಿದ್ರೆ ನೋಡಿ, ಸನ್ಯಾಸಿಯಾಗಿ ಎಲ್ಲ ಬಿಟ್ಟು ವೈರಾಗಿ ಅಂದ್ರೆ ಅವ್ರಿಗೆ ಪರಮ ಗುರಿ ಗೊತ್ತಿರ್ಬೇಕು. ಅವನು ವೈರಾಗಿ ಆಗ್ಲಿ, ಗೃಹಸ್ಥನಾಗ್ಲಿ ನೋಡಿ, ಅವನು ವಾನಪ್ರಸ್ಥನಾಗ್ಲಿ, ಅವನು ಯಾವನೇ ಆಗ್ಲಿ, ಏನೇ ಆಗ್ಲಿ, ಪರಮ ಗುರಿ ಗೊತ್ತಿರ್ಬೇಕು ಅನ್ನೋದು ವಿಚಾರ. ಪರಮ ಸತ್ಯ ನೋಡಿ. ಯುಕ್ತಿಯುತ ಯಜ್ಞದ ಗುರಿಯು ಪರಮ ಸತ್ಯ. ಅದನ್ನು ಸತ್ ಎನ್ನುವ ಪದವು ಸೂಚಿಸುತ್ತದೆ ನೋಡಿ. ಅಸತೋಮ ಸದ್ಗಮಯ ನೋಡಿ. ನಾವು ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂಗಮಯ ನೋಡಿ. ಅವೆಲ್ಲವೂ ಇಲ್ಲೇ ಬರ್ತಾ ಇದೆ ಅಲ್ವಾ? ನಮ್ಮ ಎಲ್ಲ ಪ್ರಯತ್ನ ವೇದ ಮಂತ್ರಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಶಾಶ್ವತದಿಂದ ಶಾಶ್ವತ ಕಡೆಗೆ, ಅಜ್ಞಾನದಿಂದ ಬೆಳಕಿನ ಕಡೆಗೆ, ಮೃತ್ಯುವಿನಿಂದ ಅಮೃತ್ಯುವಿನ ಕಡೆಗೆ, ನೋಡಿ ಅಮೃತ್ಯು ಕಡೆಗೆ ಅಂದ್ರೆ ಶಾಶ್ವತವಾದದ್ದ ಕಡೆಗೆ ಹೋಗ್ಬೇಕು ಅಂತ ಹೇಳಿ ಎಲ್ಲ ಹೇಳ್ಕೊಡೋದು ನೋಡಂಗೆ. ಇಂಥದಕ್ಕೋಸ್ಕರ ನಮ್ಮ ಪ್ರಯತ್ನ ಆಗ್ಬೇಕು. ನಮ್ಮ ಸ್ಯಾಕ್ರಿಫೈಸಸ್ ಎಲ್ಲ ಏನಕ್ಕೆ ಆಗ್ಬೇಕು ಅಂದ್ರೆ, ಇಂಥದ್ದನ್ನು ಪರಮ ಸತ್ಯವನ್ನ ತಿಳ್ಕೊಳಕ್ಕೆ, ಪರಮ ಸತ್ಯನ ಕಡೆಗೆ ನಡೆಯಕ್ಕೆ ನೋಡಿ, ಆ ಕಡೆಗೆ ಗುರಿ ಆಗ್ಬೇಕು ನೋಡಿ. ಅದು ಈ ಶ್ಲೋಕ ನಮ್ಗೆ ಹೇಳ್ಕೊಡ್ತಾ ಇದೆ. ಇಂಥ ಯಜ್ಞಗಳನ್ನ ಮಾಡುವಾತನು ಮತ್ತು ಪರಮ ಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕೆ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ, ತಪಸ್ಸು ಮತ್ತು ದಾನಗಳನ್ನು ಸತ್ತೆಂದು ಕರೆಯುತ್ತಾರೆ ನೋಡಿ. ಅರ್ಜುನ ಒಂದು ಪ್ರಶ್ನೆ ಕೇಳಿದ, ಪೂಜೆ ಮಾಡೋದ್ರ ಬಗ್ಗೆ ಕೇಳಿ ನೋಡಿ. ಆ ಪೂಜೆ ಮಾಡ್ಬೇಕು ಅಂದ್ರೆ ನೋಡಿ, ಯಜ್ಞ, ತಪಸ್ಸು, ದಾನ, ಶ್ರದ್ಧೆ, ಆಹಾರ ನೋಡಿ, ಇವುಗಳೆಲ್ಲ ಸೇರಿ ಇರ್ಬೇಕಂದ್ರೆ ಅವಾಗ್ಲೇನೆ ಅದು ನೋಡಿ ಆಗುವಂಥದ್ದು ನೋಡಿ. ಅದನ್ನೇ ಅರ್ಜುನನ ಪ್ರಶ್ನೆ ಆಗಿತ್ತು ನೋಡಿ. ಆ ಪ್ರಶ್ನೆಗೂ ಉತ್ತರವಾಗಿ ನೋಡಿ ಇದೆಲ್ಲ ಹೇಳ್ತಿರೋದು ನೋಡಂಗೆ. ಅರ್ಜುನನ ಪ್ರಶ್ನೆ ನಮ್ಗೆ ಯಾವಾಗ್ಲೂ ಗೊತ್ತಿರ್ಬೇಕು. ಅರ್ಜುನನು ಪ್ರಶ್ನಿಸಿದನು, ಕೃಷ್ಣ ಧರ್ಮಶಾಸ್ತ್ರಗಳ ತತ್ವಗಳನ್ನು ಅನುಸರಿಸದೆ ತಮ್ಮ ಕಲ್ಪನೆಗೆ ಅನುಗುಣವಾಗಿ
ಪೂಜೆ ಮಾಡುವವರ ಸ್ಥಿತಿ ಏನು ಅಂತ ಪ್ರಶ್ನೆ. ನೋಡಿ, ಈಗ ಯಜ್ಞ ತಪಸ್ಸು ದಾನ ನಾವು ಹಿಂದಿನ ಶ್ಲೋಕಗಳಲ್ಲಿ ಓದಿದ್ದೀವಿ. ನೀನು ಶುದ್ಧ ಭಕ್ತಿ ಸೇವೆ ಮಾಡು ಅಂತ ಹೇಳ್ತಾನೆ. ಅದು ಆಗಲ್ವಾ, ಕೊನೆ ಪಕ್ಷ ಇದನ್ನಾದ್ರೂ ಮಾಡು ಅಂತ ಹೇಳ್ತಾನೆ. ಯಾವ ಶ್ಲೋಕ ಅದು? ಯಾರಾದ್ರೂ ಹುಡುಕಿ ಹೇಳ್ತೀರಾ? ಅದು ಆಗಲ್ವಾ, ಕೊನೆ ಪಕ್ಷ ಇಷ್ಟಾದ್ರೂ ಮಾಡು ಅಂತ. ಅದರಲ್ಲಿ ಕೊನೆಗೆ ಎಲ್ಲಿಗೆ ಅದೇ ತರ ಡೈಲ್ಯೂಟ್ ಆಗಿ, ಅಂದ್ರೆ ಕನಿಷ್ಠ ಏನ್ ಮಾಡು ಅಂತ ಆದೇಶ ಬರುತ್ತೆ ಅಂದ್ರೆ ಯಜ್ಞ ದಾನ ಏನ್ ಮಾತಾಜಿ? ಅಭ್ಯಾಸ ಮಾಡಿ, ಏನಾಗದೆ ಇದ್ರೆ ಅಭ್ಯಾಸ ಮಾಡ್ತಾ ಹೋಗು ಅಂತ ಹೇಳ್ತಾರೆ. ನೋಡಿ, ಅದರಲ್ಲಿ ನಮಗೆ ಆಯ್ಕೆಗಳು ಕೊಡ್ತಾನೆ. ಇಡೀ ಜೀವನ ಸಮರ್ಪಣೆಯಿಂದ ಭಕ್ತಿ ಸೇವೆ ಮಾಡು ಅಂತ ಹೇಳಿ, ಅದು ಆಗಲ್ವಾ, ಕೊನೆ ಪಕ್ಷ ನೋಡಿ ಇಷ್ಟಾದ್ರೂ ಮಾಡು, ಇದಾದ್ರೂ ಮಾಡು. ಅದು ಆಗಲ್ವಾ, ಇದಾದ್ರೂ ಮಾಡು. ಅದು ಆಗಲ್ವಾ, ಕೊನೆ ಪಕ್ಷ ಇದಾದ್ರೂ ಮಾಡು ಅಂತ ಎಲ್ಲಿವರೆಗೂ ಕೊನೆಗೆ ಬರ್ತಾರೆ ಅಂದ್ರೆ, ಯಾರಾದ್ರೂ ಶ್ಲೋಕ ತೆಗೆದು ಹುಡುಕಿ ಹೇಳಿ ನೋಡಿ. ಯಜ್ಞ ತಪಸ್ಸು ದಾನಗಳವರೆಗೂ ಬರ್ತಾನೆ. ಹರೇ ಕೃಷ್ಣ ಪ್ರಭು, 18ನೇ ಅಧ್ಯಾಯದ 5ನೇ ಶ್ಲೋಕ ಅನುವಾದ. ಯಜ್ಞದಾನ ತಪಸ್ಸುಗಳನ್ನು ಬಿಡಬಾರದು, ಅವುಗಳನ್ನು ಮಾಡಬೇಕು. ವಾಸ್ತವವಾಗಿ ಯಜ್ಞದಾನ ತಪಸ್ಸುಗಳ ಮಹಾತ್ಮರನ್ನು ಸಹ ಪರಿಶುದ್ಧಗೊಳಿಸುತ್ತೆ. ಹರೇ ಕೃಷ್ಣ ಮಾತಾಜಿ, ತುಂಬಾ ಧನ್ಯವಾದ. ನೋಡಂಗೆ ಇವುಗಳನ್ನು ಯಾವತ್ತೂ ಬಿಡಬಾರ್ದು ಅಂತ ಹೇಳೋದು. ಯಾವನ್ನ? ಈ ಮೂರನ್ನೇ ಒತ್ತು ಕೊಡ್ತಾರೆ ನೋಡಿ. ಬಾಕಿ ಇವುಗಳೆಲ್ಲನೂ ಕೊನೆ ಪಕ್ಷ ಆಗಲ್ವಾ ಓಕೆ 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 ಅಂತ ಹೇಳಿ ಕೊನೆ 3ಕ್ಕೆ ಬಂದು ನಿಂತ್ಕೊಳ್ತಾರೆ. ಅದೇನು ಅಂದ್ರೆ ಯಜ್ಞ ತಪಸ್ಸು ದಾನ. ನೋಡಿ, ಅವುಗಳ ಉದ್ದೇಶ ಏನಾಗಿರ್ಬೇಕು ಅಂದ್ರೆ ಇದು ನೋಡಿ. ಹಂಗೆ ಪರಮಪುರುಷನ ಸುಪ್ರೀತಿಗಾಗಿ ದಿವ್ಯ ಸ್ವಭಾವಕ್ಕಾಗಿ ನಿಷ್ಠವಾಗಿ ನಡೆಸುವ ಎಲ್ಲ ಯಜ್ಞ ತಪಸ್ಸು ಮತ್ತು ದಾನಗಳನ್ನು ಸತ್ ಎಂದು ಕರೆಯುತ್ತಾರೆ. ನೋಡಿ, ಹಂಗೆ ನೋಡಿ, ಈ ವಿಚಾರ ಏನಿದೆ, ನಾವು ಕಳೆದ 2-3 ದಿನದಿಂದ ಸತ್ ಬಗ್ಗೆ, ನಾವೇನು ಓಂ ತತ್ ಸತ್ ಬಗ್ಗೆ ವಿಚಾರ ಮಾಡ್ತಿದ್ವಿ. ಇದು ಬಹಳ ಮುಖ್ಯ. ಅದಕ್ಕೋಸ್ಕರನೇ ಎಲ್ಲ ಪ್ರವಚನಗಳು ಕೊಡಕ್ ಮೊದ್ಲು, ದಾನ ಕೊಡಕ್ ಮೊದ್ಲು, ಯಜ್ಞ ಮಾಡಕ್ ಮೊದ್ಲು, ತಪಸ್ ಮಾಡಕ್ ಮೊದ್ಲು ಓಂ ತತ್ ಸತ್ ಅಂತ ಹೇಳಿ ಮಾಡ್ತಾರೆ. ಇದು ಭಗವಂತನ, ಕೃಷ್ಣನನ್ನ ಸಂಕೇತಿಸುವುದು. ಕೃಷ್ಣನ ನೆನ್ಸ್ಕೊತಿದೀವಿ ಅಂತ ಹೇಳೋದಕ್ಕೋಸ್ಕರ. ನೋಡಿ, ಈ ಅಂತ್ಯ ನಾರಾಯಣ ಸ್ಮೃತಿ ಅಂತ ಹೇಳ್ತಾರೆ ನೋಡಿ. ಅಂತ್ಯ ಕಾಲೇಚ ಮಾಮೇವ ಸ್ಮರಣಂ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ ನೋಡಿ. ಅದೇ ಪರಮ ಗುರಿ ಆಗಿರ್ಬೇಕು. ಕೃಷ್ಣನಿಗೆ ಖುಷಿ ಆಗ್ಬೇಕು. ನಾನು ಏನೋ ಒಂದು ಮಾಡ್ತಿದ್ದೀನಿ, ಇದು ಯಾರ ಖುಷಿಗೋಸ್ಕರ ಮಾಡ್ತಿದ್ದೀನಿ ಅನ್ನೋದು ಗೊತ್ತಿರ್ಬೇಕು. ನೋಡಿ, ಯಾರ ಖುಷಿಗೋಸ್ಕರ ಅಲ್ವಾ? ನೋಡಿ, ಯಾರೋ ಒಬ್ಬರ ಖುಷಿಗೋಸ್ಕರ ನಾವು ಬದುಕ್ತಿರ್ತೀರಿ. ನಾನು ಒಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂದ್ರೆ ಆ ಸಂಸ್ಥೆ ಮುಖ್ಯಸ್ಥನ ಖುಷಿಗೋಸ್ಕರ ನಾನು ವರ್ಕ್ ಮಾಡ್ಬೇಕು ನೋಡಿ. ಆ ತರದ್ದು ಜೀವನದಲ್ಲೂ ಕೂಡ ಪರಮ ಗುರಿ ನೋಡಿ. ಯಜ್ಞ ದಾನ ತಪಸ್ಸು ಯಾರಿಗೋಸ್ಕರ ಅನ್ನೋದು ಗೊತ್ತಿರ್ಬೇಕು. ಬದುಕ್ತಿರೋದು ಯಾರಿಗೋಸ್ಕರ? ನನ್ನ ಇಂದ್ರಿಯ ಸುಖಕ್ಕೋಸ್ಕರನೋ ನೋಡಿ, ನನ್ನ ದೇಹದ ಸೌಖ್ಯಕ್ಕೋಸ್ಕರನೋ, ನನ್ನ ದೇಹಕ್ಕೆ ಸಂಬಂಧಪಟ್ಟಿರುವಂತ ಅವ್ರ ಸಂಬಂಧಿಕರಗಳ ಖುಷಿಗೋಸ್ಕರ ನೋಡಿ ಅಂತ ನಾವು ಪ್ರಯತ್ನ ಮಾಡ್ತೀವಿ ಭೌತಿಕವಾಗಿ ನೋಡಿ. ಇದು ಏನು ತಪ್ಪಲ್ಲ, ಆದ್ರೆ ಅದೇ ಪರಮ ಗುರಿ ಅಲ್ಲ ನೋಡಿ. ನನ್ನ ಬಂಧು ಬಾಂಧವರಿಗೋಸ್ಕರ ಚಿಂತಿಸೋದು ನೋಡಿ, ನಮ್ಮ ದೇಶ, ನಮ್ಮ ರಾಜ್ಯ ನೋಡಿ, ನಮ್ಮ ಊರು, ನಮ್ಮ ನೋಡಿ ಬಂಧು ಬಾಂಧವರು ನೋಡಿ, ಇವ್ರ ಬಗ್ಗೆ ಚಿಂತಿಸ್ಲೇಬಾರ್ದು ಅಂತ ಇದ್ರ ಸಂದೇಶ ಅಲ್ಲ ನೋಡಿ. ಧರ್ಮರಾಜ ಯುಧಿಷ್ಠಿರನ ನೋಡಿ, ಸರ್ವೇ ಜನಾಃ ಸುಖಿನೋ ಭವಂತು ನೋಡಿ. ಇವೆಲ್ಲ ಏನೇನೋ ಹೇಳ್ಬೋದು, ಆದ್ರೆ ಕೃಷ್ಣ ಯಸ್ಮಿನ್ ತುಷ್ಟಿ ಜಗಂತುಷ್ಟಿ. ಯಾವಾಗ ಕೃಷ್ಣ ತುಷ್ಟಿ ಆಗ್ತಾನೋ ಅವಾಗ ಜಗತ್ತೇ ಸಂತುಷ್ಟಿ ಆಗುತ್ತೆ, ಸಂತೋಷ ಪಡುತ್ತೆ. ಯಾವಾಗ ನಮ್ಮ ಪ್ರಯತ್ನಗಳು ನೋಡಿ, ಹಿರಣ್ಯಕಶಿಪು ಏನ್ ಮಾಡ್ತಿದ್ದ ಗೊತ್ತಾ? ಹಿರಣ್ಯಕಶಿಪು ಯಜ್ಞ ತಪಸ್ಸುಗಳೆಲ್ಲ ಮಾಡಿ ಸಿದ್ಧಿ ಪಡ್ಕೊಂಡು ಅವನು ಲೋಕ ಕಲ್ಯಾಣ ಮಾಡಕ್ಕೆ ಹೋಗ್ತಿದ್ದ. ಕೃಷ್ಣನನ್ನ ಪಕ್ಕಕ್ಕಿಟ್ಟು ಅವನೇನ್ ಮಾಡ್ತಿದ್ದ ಗೊತ್ತಾ? ನೀವು ಭಾಗವತ ಓದಿದ್ರೆ ಅಥವಾ ಫಿಲಂ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಅವನು ನೋಡಿ ಪ್ರಕೃತಿಗೆ ವಿರುದ್ಧವಾದಂತ ರೀತಿ ನಡ್ಕೊಳ್ತಾ ಇದ್ದ ನೋಡಿ. ಮಾವಿನ ಮರಕ್ಕೆ ಹೋಗಿ ನೋಡಿ, ಬೇವಿನ ಮರಕ್ಕೆ ಹೋಗಿ ಮಾವಿನ ಹಣ್ಣು ಕೊಡು ಅಂತ ಹೇಳಿದ್ರೆ ಕೊಡ್ಬೇಕದು, ಆ ಮರ ಕೊಡ್ಬೇಕು. ಆ ತರ ಅವನ ಆಜ್ಞೆ
ನೋಡಿ ಅದೇ ತರ ಇವತ್ತು ನಾವು ವಿಜ್ಞಾನಿಗಳು ಜೆನೆಟಿಕ್ ಇಂಜಿನಿಯರಿಂಗ್ ಮುಖಾಂತರ ಮಾಡ್ತಿದೀವಿ. ನಾವೇನ್ ಮಾಡ್ತಿದೀವಿ ಅಂದ್ರೆ ಟೊಮೆಟೊ ಗಿಡದಲ್ಲಿ ಆಲೂಗಡ್ಡೆನೂ ಬರಬೇಕು, ಕೆಳಗಡೆ ಭೂಮಿ ಒಳಗಡೆ ಬೇರುಗಳಲ್ಲಿ ಆಲೂಗಡ್ಡೆ ಬರಬೇಕು, ಮೇಲೆ ಟೊಮೆಟೊ ಬರಬೇಕು. ನೋಡಿ ಆ ತರ ನಾವು ನೋಡಿ ಜೆನೆಟಿಕ್ ಇಂಜಿನಿಯರಿಂಗ್ ಮಾಡ್ತಿದ್ದೀವಿ. ನೋಡಿ ಮಾಡೋ ಪ್ರಯತ್ನ ಮಾಡಿದ್ದಾರೆ. ನೋಡಿ ಒಂದು ಮಟ್ಟಕ್ಕೆ ಒಂದ್ ಸ್ವಲ್ಪ ಸಕ್ಸಸ್ ಆಗಿದ್ದಾರೆ. ಆದ್ರೆ ಆ ಪ್ರಯತ್ನದಲ್ಲಿ ಏನಾಗುತ್ತೆ ಅಂದ್ರೆ ಟೊಮೆಟೊ ಗಿಡ ಬೇರುಗಳಲ್ಲಿ ಆಲೂಗಡ್ಡೆ ಬರಬೇಕು, ಮೇಲೆ ಗಿಡದ ಮೇಲೆ ಹಣ್ಣುಗಳು ಟೊಮೆಟೊ ಬರಬೇಕು, ಒಂದೇ ಗಿಡದಲ್ಲಿ ಎರಡು. ನೋಡಿ ಈ ತರದ್ ಏನೇನೋ ಮಾಡಕ್ ಹೋಗ್ತೀವಿ, ನೋಡಿ ಅದನ್ನೇ ಏನೇನೋ ಮಾಡ್ತೀವಿ. ನೋಡಿ ಕುಲಾಂತರಿಗಳು ಅಂತ ಹೇಳ್ತಾರೆ. ನೋಡಿ ಈ ತರದೆಲ್ಲ ಪ್ರಯತ್ನ ಮಾಡ್ತೀರಿ. ಹಿಂದಿನ ಕಾಲದಲ್ಲಿ ಹಿರಣ್ಯಕಶಿಪು ಕೂಡ ಹಂಗೆ ಮಾಡಿದ್ದ. ನೋಡಿ ಹಂಗೆ ಲೋಕ ಕಲ್ಯಾಣ ಅಂತ ಮಾಡಕ್ ಹೋಗಿ ಪರಮ ಗುರಿಯನ್ನು ಪಕ್ಕಕ್ಕೆ ಇಟ್ಟಿದ್ದ. ವಿಷ್ಣುವನನ್ನು ಆತನನ್ನ ಈಶ್ವರ ಅಂತ ಪೂಜಿಸ್ಬೇಕು ಅಂತ ಒತ್ತಾಯ ಮಾಡ್ತಿದ್ದ, ಹಿಂಸಿಸ್ತಿದ್ದ. ನೋಡಿ ರಾವಣನ ಕತೆ ಮೊನ್ನೆ ಓದಿದ್ವಿ, ಜ್ಞಾಪಕ ಇದೆಯಾ? ರಾವಣನ ಕತೆ ಯಜ್ಞ ಮಾಡುವಂಥದ್ದು ಎಲ್ಲ ಆತನಿಗೋಸ್ಕರ, ಸುಪ್ರೀತಿಗೋಸ್ಕರ ಮಾಡ್ಬೇಕಿತ್ತು. ಒಂದ್ಸತಿ ನೋಡಿ ದೇವೇಂದ್ರ ಇವರೆಲ್ಲನೂ ಕದ್ದು ಮುಚ್ಚಿ ಯಜ್ಞ ಮಾಡ್ತಿದ್ರು, ರಾವಣನ್ಗೋಸ್ಕರನೇ ಮಾಡ್ಬೇಕಾಗಿತ್ತು. ಒಂದ್ ಕಡೆ ಎಲ್ಲೋ ಯಜ್ಞ ಮಾಡಿಸ್ಕೊತಾ ಇದ್ದ ದೇವೇಂದ್ರ, ಅಲ್ಲಿ ರಾವಣ ಬಂದ್ಬಿಡ್ತಾನಂತೆ. ನೋಡಿ ಆಗ ಯಾರಿಗೋಸ್ಕರ ಯಜ್ಞ ಮಾಡ್ತಿದ್ದಾರೆ ಅಂದ್ರೆ ನೋಡಿ ಅಲ್ಲಿ ಬಂದು ವಿಚಾರಿಸ್ತಾನೆ ರಾವಣ. ನೋಡಿ ದೇವೇಂದ್ರ ಏನಾಗ್ತಾನೆ ಅವಾಗ? ನವಿಲಾಗ್ಬಿಡ್ತಾನಂತೆ, ತಪ್ಪಿಸ್ಕೊಂಡ್ಬಿಡ್ತಾನಂತೆ. ಬಚ್ಚಿಕೊಂಡ್ಬಿಡ್ತಾರ ಪ್ರಭು, ಬೇರೆ ಅವರೆಲ್ಲ ಬಚ್ಚಿಕೊಂಡ್ಬಿಡ್ತಾರಂತೆ, ಬೇರೆ ನೋಡಿ ಬೇರೆ ಇದಾಗ್ಬಿಡ್ತಾರಂತೆ ಅವರು. ನೋಡಿ ಯಜ್ಞ ದಾನ ತಪ ಎಲ್ಲನೂ ರಾವಣನ್ಗೋಸ್ಕರ ಮಾಡ್ಬೇಕಾಗಿತ್ತು. ನೋಡಿ ರಾವಣ ಎಂತ ಸಾಮಾಜಿಕ ಒಳ್ಳೆ ಕೆಲಸ ಮಾಡ್ತಿದ್ದ ಅಂದ್ರೆ, ರೂಪದ ಲೆಕ್ಚರ್ ಮೊನ್ನೆ ಕೇಳ್ತಿದ್ದೆ, ಅದರಲ್ಲಿ ಈ ಮಾತು ಹೇಳ್ತಿದ್ರು. ನೋಡಿ ಸ್ವರ್ಗಕ್ಕೆ ಯಾರಾದ್ರೂ ಹೋಗ್ಬೋದು ಅಂತ, ಸ್ವರ್ಗಕ್ಕೆ ಮೆಟ್ಟಲುಗಳು, ಅನರ್ಹರೆಲ್ಲ ಹೋಗ್ಬೋದು ಸ್ವರ್ಗಕ್ಕೆ ಅಂತ, ಯೋಗ್ಯರು ಅಯೋಗ್ಯರೆಲ್ಲ ಹೋಗ್ಬೋದು ಅಂತ. ಪರವಾಗಿಲ್ವಾ ಆ ತರ ಹೋದ್ರೆ? MBBSಗೆ ನೋಡಿ SSLC PUC ಫೇಲ್ ಆಗಿರೋರೆಲ್ಲ MBBS ಸೇರ್ಕೊಂಡ್ರೆ ಚೆನ್ನಾಗಿರುತ್ತಾ? ಸರಿನಾ? ಬೆಲೆನೇ ಇರಲ್ಲ ಪ್ರಭುಜಿ. ಆಪರೇಷನ್ ಸಕ್ಸಸ್ ಪೇಷಂಟ್ ಡೆಡ್ ಅಂತ ಆಮೇಲೆ MBBS ಓದಿರೋರ್ಗೆ ವ್ಯಾಲ್ಯೂನೇ ಇರಲ್ಲ. ನೋಡಿ ರಾವಣ ಒಂದು ಕಾನೂನು, ಆ ಸಂದರ್ಭದಲ್ಲಿ ವಿಶ್ವವಿಜಯಿ ರಾವಣ ಏನ್ ಮಾಡ್ತಾನಂದ್ರೆ ಸ್ವರ್ಗಕ್ಕೆ ಯಾರಾದ್ರೂ ಹೋಗ್ಬೋದು, ಮೆಟ್ಲುಗಳು ಮಾಡ್ಬಿಟ್ಟಿರ್ತಾನೆ, ಯಾರಾದ್ರೂ ಹೋಗ್ಬೋದು, ಅನರ್ಹರೆಲ್ಲ ಹೋಗ್ಬೋದು. ನೋಡಿ ಇದು ಪ್ರಕೃತಿ ನಿಯಮಕ್ಕೆ ವಿರುದ್ಧ. ನೋಡಿ ಅದೇ ತರ ವಿಶ್ವಾಮಿತ್ರ ತನ್ನ ತಪಸ್ಸಿನ ಶಕ್ತಿಯಿಂದ ತನ್ನ ಶಿಷ್ಯ ಯಾರು ಬರ್ತಾನೋ ನೋಡಿ, ತ್ರಿಶಂಕು ಮಹಾರಾಜ, ನೋಡಿ ಆತ ಸ್ವರ್ಗಕ್ಕೆ ಹೋಗೋಷ್ಟು ಅರ್ಹನಲ್ಲ. ತನ್ನ ತಪಸ್ಸಿನ ಶಕ್ತಿಯಿಂದ ಆ ರಾಂಗ್ ಎಂಟ್ರಿ ಕೊಡ್ಸಕ್ ಪ್ರಯತ್ನ ಮಾಡ್ತಾರೆ. ಅಡ್ಮಿಷನ್ಸ್ ನೋಡಿ, ಅಡ್ಮಿಷನ್ ಕಾಲೇಜುಗಳಲ್ಲೆಲ್ಲನೂ ಅನರ್ಹರಿಗೆ ಅಡ್ಮಿಷನ್ ಕೊಡಿಸ್ಬಿಡ್ತಾರೆ. ನೋಡಿ 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 ಹಂಗೆ ರಾಂಗ್ ಅಡ್ಮಿಷನ್ಸ್. ನೋಡಿ ಮುನ್ನಾಬಾಯಿ MBBS ನೋಡಿ, ಕೇಳಿದ್ದೀರಾ? ನೋಡಿದ್ದೀರಾ ಫಿಲ್ಮ್? MBBS ಅನರ್ಹರಿಗೆ ಅಡ್ಮಿಷನ್ MBBS ಕೊಡಿಸ್ಬಿಡೋದು. ನೋಡಿ ಅಲ್ಲಿ ಹೋದ್ರೆ ತೀವ್ರ ಸಮಸ್ಯೆಗಳು. ನೋಡಿ ನಾವೇನ್ ಅನ್ಕೊಂಡ್ಬಿಟ್ಟಿದೀವಿ, ಸಮಾಜಕ್ಕೆ ಒಳ್ಳೇದ್ ಮಾಡೋದು ಅಂದ್ರೆ ನೋಡಿ ಈ ತರದ್ದು ಅಂತ ಅಂದ್ಕೊಂಡ್ಬಿಟ್ಟಿದೀವಿ. ನೋಡಿ ಉದ್ದೇಶ, ಪರಮ ರೀತಿ ರಿವಾಜು ಇದೆಲ್ಲನೂ ಮುಖ್ಯ ಆಗತ್ತೆ. ಪ್ರಕೃತಿಗೆ ಅದರದೇ ಆದಂತ ಒಂದು ನಿಯಮ ಇರುತ್ತೆ. ನೋಡಿ ಆ ಮಟ್ಟಕ್ಕೆ ಅಂದ್ರೆ ನೋಡಿ ಪ್ರಭು ಶ್ರೀರಾಮಚಂದ್ರ ಲಂಕೆಗೆ ಹೋಗ್ಬೇಕು, ಸಮುದ್ರವನ್ನ ದಾರಿ ಬಿಡು ಅಂತ ಕೇಳಿದ್ರೆ ಸಮುದ್ರ ರಾಜ ನೋಡಿ ಅಲ್ಲಿ ಸಂಭಾಷಣೆ ಅದು ಸ್ಪಂದಿಸೋದೇ ಇಲ್ಲ. ಯಾಕೆ ಅಂದ್ರೆ ಅದು ಭಗವಂತ ಪ್ರಭು ಪರಮ ಪುರುಷನೇ ಕೊಟ್ಟಿರೋ ನಿಯಮ ಅದಕ್ಕೆ, ಸಮುದ್ರಕ್ಕೆ. ನೋಡಿ ಆಮೇಲೆ ನೋಡಿ ನಿಮ್ ಕತೆ ಗೊತ್ತು, ಸೇತುವೆ ಕಟ್ಟೋದು. ನೋಡಿ ರಾಮ ಬಾಣವನ್ನ ಬಿಟ್ಟು ಸಮುದ್ರವನ್ನೇ ನಾಶ ಮಾಡ್ಬಿಡ್ತೀನಿ ಅಂತ ನಿಂತ್ಕೊಂಡಿರ್ತಾನೆ, ಸಮುದ್ರ ಓಡಿ ಬರ್ತಾನೆ, ಪ್ರಭು ನೀವು ಕೊಟ್ಟಿರೋ ನಿಯಮನೇ ಇದು, ನೋಡಿ ನೀರೆಲ್ಲ ಹಾಕಿದ್ದೆಲ್ಲ ಮುಳುಗ್ಬೇಕು. ನೋಡಿ ಅವಾಗ ಒಂದು ವಿಶೇಷವಾದಂತ ಒಂದು ವ್ಯವಸ್ಥೆ ಮಾಡ್ಕೊಡ್ತಾರೆ, ನೋಡಿ ಸೇತುವೆ ಕಟ್ಟಿ ಹೋಗೋ ತರ. ನೋಡಿ ಹಂಗೆ ಬದುಕಿನ ಉದ್ದೇಶ, ಗುರಿಯನ್ನ ತಿಳ್ಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ನೋಡಿ ಯಜ್ಞ ದಾನ ತಪಸ್ಸುಗಳ ಉದ್ದೇಶ ಏನಾಗಿರ್ಬೇಕು, ಯಾರ ಸುಪ್ರೀತಿಗೋಸ್ಕರ ಮಾಡ್ಬೇಕು,
ನೋಡಿ ಆ ಸಮುದ್ರ ರಾಜ ಪ್ರಭು ಶ್ರೀರಾಮಚಂದ್ರನ ಸುಪ್ರೀತಿಗೋಸ್ಕರ ಮಾಡಬೇಕು. ನೋಡಿ ರಾವಣ ನೋಡಿ ತನ್ನ ನೋಡಿ ಆಗಿನ ಕಾಲದ ಜನಗಳ ಅರ್ಹರು ಅನರ್ಹರು ಎಲ್ಲಾನು ಸ್ವರ್ಗಕ್ಕೆ ಹೋಗೋ ತರ ವ್ಯವಸ್ಥೆ ಮಾಡ್ಬಿಡ್ತಾನೆ. ಅವನಿಗೆ ತಪಸ್ಸೇ ಬೇಕಾಗಿಲ್ಲ, ತಪಸ್ಸೆ ಮಾಡ್ಬೇಕಾಗಿಲ್ಲ, ಅವನು ಪುಣ್ಯನೇ ಮಾಡ್ಬೇಕಾಗಿಲ್ಲ, ಅವನ್ ದಾನನೇ ಕೊಡ್ಬೇಕಾಗಿಲ್ಲ, ಯಾರಾದ್ರೂ ಸ್ವರ್ಗಕ್ಕೆ ಹೋಗ್ಬೋದು ಅಂದ್ಬಿಟ್ರೆ. ನೋಡಿ ಹಂಗೆ ವ್ಯವಸ್ಥೆಗಳು ಅಂತ ಇರ್ತವೆ. ನೋಡಿ ಹಂಗೆ ಇವತ್ತು ನಾವು ಒಂದು ಒಳ್ಳೆ ಶ್ಲೋಕವನ್ನ ಓದ್ತಾ ಇದೀವಿ. ನೋಡಿ ಭಾವಾರ್ಥ ಪ್ರಶಸ್ತೆ ಕರ್ಮಣಿ ಅಥವಾ ವಿಧಿಸಿದ ಕರ್ತವ್ಯಗಳು ಎನ್ನುವ ಮಾತು ವೇದ ಸಾಹಿತ್ಯದಲ್ಲಿ ಶುದ್ಧಿಯ ವಿಧಾನಗಳಾಗಿ ಹೇಳಿರುವ ಹಲವಾರು ಕರ್ಮಗಳನ್ನು ಸೂಚಿಸುತ್ತದೆ. ಪ್ರಶಸ್ತೆ ಕರ್ಮಾಣಿ ಅಥವಾ ವಿಧಿಸಿದ ಕರ್ತವ್ಯಗಳು. ನೋಡಿ ನಮಗೆ ಈ ವಿಧಿಸಿದ ಕರ್ತವ್ಯಗಳ ಭಾಗವಾಗಿ ಯಜ್ಞ ಬರುತ್ತೆ. ನೆನ್ನೆ ಓದಿದ್ವಾ ಈ ತರದ ಒಂದು ಶ್ಲೋಕ? ನೆನ್ನೆ ಒಂದ್ ಚರ್ಚೆ ಮಾಡಿದ್ವಾ? ಯಾವ್ದಾದ್ರು ಜ್ಞಾಪಕ ಇದೆಯಾ? ವಿಧಿಸಿದ ಕರ್ತವ್ಯಗಳಲ್ಲಿ ಯಜ್ಞನು ಕೂಡ ಒಂದು ಅಂತ ಎಲ್ಲಿ ಓದಿದ್ವಿ? ಅನ್ನದ್ಭವಂತಿ ಭೂತಾನಿ, ಅದರಲ್ಲಿ ಕೊನೆ ಸಾಲು ಕರ್ಮ ಸಮುದ್ಭವ, ಯಜ್ಞಾತ್ ಕರ್ಮ ಸಮುದ್ಭವ ಅಂತ. ನಾವು ಮಾಡುವಂತ ಕರ್ತವ್ಯಗಳಲ್ಲಿ ವಿಧಿಸಿದ ಕರ್ತವ್ಯಗಳಲ್ಲಿ ಯಜ್ಞ ಮಾಡೋದು ಕೂಡ ಒಂದು. ಆ ಯಜ್ಞಗಳನ್ನ ಮಾಡಿದ್ರೆ ಏನಾಗುತ್ತೆ? ಮಳೆ ಬರುತ್ತೆ. ಮಳೆ ಬಂದಾಗ ಏನಾಗುತ್ತೆ? ಅನ್ನ ಬರುತ್ತೆ. ಅನ್ನ ಬಂದಾಗ ಏನಾಗುತ್ತೆ? ಎಲ್ಲ ಪ್ರಾಣಿಗಳಿಗೆ ಬದುಕಕ್ಕೆ ಆಧಾರ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು? ಕರ್ತವ್ಯಗಳನ್ನ ಮಾಡ್ಬೇಕು. ಕರ್ತವ್ಯಗಳ ಭಾಗ ಯಜ್ಞನು ಕೂಡ ಮಾಡೋದು. ಯಜ್ಞ, ತಪಸ್ಸು, ದಾನ. ಹಂಗೆ ವಿಧಿಸಿದ ಕರ್ತವ್ಯಗಳು ಇವೆಲ್ಲನೂ ವೇದ ಸಾಹಿತ್ಯದಲ್ಲಿ ಶುದ್ಧಿಯ ವಿಧಾನಗಳಾಗಿ ಹೇಳಿರುವ ಹಲವಾರು ಕರ್ಮಗಳನ್ನ ಸೂಚಿಸುತ್ತೆ. ರಾವಣ ಏನ್ ಮಾಡ್ತಾನೆ? ಇವುಗಳನ್ನೆಲ್ಲ ಮೀರಿ ಎಲ್ಲರ ಅನರ್ಹರನ್ನು ಕೂಡ ಸ್ವರ್ಗಕ್ಕೆ ಕಳಿಸ್ತಿರ್ತಾನೆ. ಈ ಸಂಸ್ಕಾರಗಳು ಗರ್ಭಧಾರಣೆಯ ಸಮಯದಿಂದ ಮನುಷ್ಯನ ಜೀವನದ ಕೊನೆಯವರೆಗೆ ನಡೆಸಬೇಕಾದವು. ನೋಡಿ ಷೋಡಶ ಸಂಸ್ಕಾರಗಳು ಅಂತ ಹೇಳ್ತಾರೆ. 16 ಸಂಸ್ಕಾರಗಳು. ನೋಡಿ ಗರ್ಭಧಾನ ಸಂಸ್ಕಾರದಿಂದ ಹಿಡ್ಕೊಂಡು ಪುಂಸವನ, ನೇತ್ರೋನ್ಮಿಲನ, ಪುಂಸವನ ನೋಡಿ, ನೇತ್ರೋನ್ಮಿಲನ ಅಲ್ಲ ನೋಡಿ, ಪುಂಸವನ, ಆಮೇಲೆ ಇದೇನ್ ಮಾಡ್ತಾರಲ್ಲ, ಏನು ಗರ್ಭಿಣಿ ಇದ್ದಾಗ ಮಾಡ್ತಾರಲ್ಲ ಶ್ರೀಮಂತೋನಯನ, ಸೀಮಂತ ಮಾಡೋದು ನೋಡಿ. ಆಮೇಲೆ ಜಾತಸಕ ಹುಟ್ಟಿದಾಗ ನಾಮಕರಣ ಮಾಡೋದು ನೋಡಿ. ಜನಿವಾರ ಹಾಕೋ ಸಂಸ್ಕಾರ, ಯಜ್ಞೋಪವೀತ ನೋಡಿ. ಈ ತರದ್ದು ಹೆಸರಿಸ್ತಾ ಹೋಗ್ತಾರೆ. 16ಗಳು ಇರ್ತವೆ. ವಿವಾಹ ಸಂಸ್ಕಾರ ನಾವು ಹಿಂದೆ ಚರ್ಚೆ ಮಾಡಿದ್ವಿ, ನಿಮ್ಗೆಲ್ಲರಿಗೂ ಜ್ಞಾಪಕ ಇದೆ ಅಂತ ಅನ್ಕೊಳ್ತೀನಿ. ಶೂದ್ರರಿಗೆ ಯಾವ ಸಂಸ್ಕಾರಗಳಿದಾವೆ? ಯಾವ ಮದ್ವೆದು ಮತ್ತೆ ವಿವಾಹ ಸಂಸ್ಕಾರ, ಶವ ಸಂಸ್ಕಾರ ಎರಡೇ. ಸಂಸ್ಕಾರ ಕೊನೆ ಅಂತ್ಯ ಸಂಸ್ಕಾರ ಎರಡೇ ಶೂದ್ರರಿಗೆ. ನೋಡಿ ಇದು ಯಾವುದೇ ದೇಶ, ಜಾತಿ, ಜನಾಂಗದಲ್ಲೂ ಇವೆರಡಿದಾವೆ ಗೊತ್ತಾ? ಹುಟ್ಟಿದವ್ರಿಗೆಲ್ಲ ನೋಡಿ ಮದುವೆ ಅಂತ ಒಂದ್ ಮಾಡ್ತಾರ. ಹೌದು ಪ್ರಭುಜಿ. ಅದು ಕ್ರಿಶ್ಚಿಯಾನಿಟಿ ಆಗ್ಬೋದು, ಇಸ್ಲಾಂ ಆಗ್ಬೋದು, ಅದು ಆಫ್ರಿಕನ್ಸ್ ಕಾಡು ಜನಗಳಾಗ್ಬೋದು. ಮಾಡ್ತಾರೆ. ನೋಡಿ ನಮ್ ಕಡೆ ಕೆಲವರು ಹುಟ್ಟಿದವರುಗಳಿಗೆ ಹೆಸರು ಕೂಡ ಇಟ್ಟಿರೋದಿಲ್ಲ ಗೊತ್ತಾ? ನಿಮ್ಗೆ ಹೆಸರು ಹೆಂಗಿಟ್ರು ಅಂತ ನಿಮ್ಮ ಅಜ್ಜಿ, ತಾತ, ನಿಮ್ಮ ಹಳೆಯವ್ರನ್ನ ಕೇಳ್ರಿ. ಅವ್ರಿಗೆಲ್ಲ ಒಂದು ನಾಮಕರಣ ಎಲ್ಲ ಮಾಡಿದ್ರ ಅಂತ ಏನೋ ಕೇಳಿ ನೋಡ್ರಿ. ಅವ್ರಿಗೆ ನಾಮಕರಣನು ಕೂಡ ಮಾಡೋದಿಲ್ಲ. ನೋಡಿ ಕೆಂಪಗಿದ್ರೆ ಕೆಂಚಮ್ಮ, ಕಪ್ಪಗಿದ್ರೆ ಕರಿಯಮ್ಮ. ನೋಡಿ ಮಕ್ಕಳಾಗಿ ಕೊನೆಯ ಮಗು ಸಾಕಪ್ಪ ಇದು ಅಂದ್ರೆ ಸಾಕಮ್ಮ. ನೋಡಿ ಈ ತರ ಹೆಸರುಗಳು ಇಟ್ಬಿಟ್ಟಿರ್ತಾರೆ. ಮತ್ತೆ ಏನೋ ಒಂದು ಹೆಸರು ಒಂದು ಇಡಕ್ಕೆ ಕಿಟ್ಟು, ಪುಟ್ಟು, ಚುಟ್ಟು, ಮುಟ್ಟು ಅಂತ ಏನೋ ಒಂದು ಹೆಸರುಗಳು ಹಂಗೇ ಕರ್ಕೊಂಡು ಬಂದ್ಬಿಟ್ಟಿರ್ತಾರೆ. ಆದ್ರೆ ವಿವಾಹಕ್ಕೆ ಮಾತ್ರ ಒಂದು ಸಂಸ್ಕಾರ ಅಂತ ಮಾಡ್ತಾರೆ. ನೋಡಿ ಕೊನೆಯ ದೇಹ ತ್ಯಜಿಸ್ಬಿಟ್ಟಾಗ ಒಂದು ಅಂತ್ಯ ಸಂಸ್ಕಾರ ಅಂತ ಮಾಡ್ತಾರೆ. ಇನ್ನ ಯಜ್ಞೋಪವೀತ ಅಂತೆ, ಉಪನಯನ ನೋಡಿ, ಇನ್ನೇನೇನೋ ಇದಾವಲ್ಲ ಅವೆಲ್ಲನೂ ಶೂದ್ರರಲ್ಲಿ ಮಾಡೋದಿಲ್ಲ. ಬೇರೆ ಬೇರೆ ದೇಶಗಳಲ್ಲೂ ಕೂಡ ಮಾಡೋದಿಲ್ಲ. ಆದ್ರೆ ಈ ನೋಡಿ ನಮ್ಮ ವೈದಿಕ ಪರಂಪರೆಯಲ್ಲಿ ನೋಡಿ ಇವೆಲ್ಲವೂ ಇದಾವೆ. ಗರ್ಭಧಾರಣೆ ಸಮಯದಿಂದ ಮನುಷ್ಯನ ಜೀವನದ ಕೊನೆಯವರೆಗೆ ನಡೆಸಬೇಕಾದವು ಕೆಲವೆಲ್ಲ ಸಂಸ್ಕಾರಗಳಿದಾವೆ. ಸಂಸ್ಕಾರ ಅದನ್ನೇ ಜನ್ಮನೇ ಜಾಯತೆ ಶೂದ್ರ ಅಂತ ಹೇಳ್ತಾರೆ. ಹುಟ್ಟಿದಾಗ ಎಲ್ಲರೂ ಶೂದ್ರರೇ. ನೋಡಿ ಸಂಸ್ಕಾರಾತ್ ಭವೇತ್ ದ್ವಿಜಃ. ದ್ವಿಜರು ಅಂದ್ರೆ ಎರಡನೇ ಹುಟ್ಟು ಪಡ್ಕೊಂಡವರು, ಎರಡನೇ ಹುಟ್ಟು, ಅವ್ರಿಗೆ ಸಂಸ್ಕಾರಗಳು ಸಿಕ್ಕಿರುತ್ತೆ. ಸಂಸ್ಕಾರಗಳಲ್ಲಿ ಇವೆಲ್ಲ ಬರ್ತವೆ. ಯಜ್ಞ, ದಾನ, ತಪಸ್ಸು, ಶಾಸ್ತ್ರಗಳು ಓದೋದು ಇವೆಲ್ಲ ಬಂದಿರ್ತವೆ.
ಹಂಗೆ ಇಲ್ಲಿ ಹೇಳ್ತಾರೆ, ಇಂತಹ ಎಲ್ಲ ಕರ್ಮಗಳಲ್ಲಿ ಓಂ ತತ್ಸತ್ ಎನ್ನುವ ಮಾತುಗಳನ್ನು ಉಚ್ಚರಿಸಬೇಕೆಂದು ಸೂಚಿಸಿದೆ. ಸದ್ಭಾವೇ ಮತ್ತು ಸಾಧುಭಾವೇ ಎನ್ನುವ ಮಾತುಗಳನ್ನು ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತವೆ. ನೋಡಿ, ಈ ಶ್ಲೋಕದಲ್ಲಿ ನೋಡಿ ಮಾತು ಹೇಳ್ತಾರೆ, ಸದ್ಭಾವೇ ಸಾಧುಭಾವೇ ಆಧ್ಯಾತ್ಮಿಕ ಸ್ಥಿತಿಯನ್ನು ಸೂಚಿಸುತ್ತದೆ. ಕೃಷ್ಣ ಪ್ರಜ್ಞೆಯಲ್ಲಿ ಕೆಲವು ಮಾಡುವುದಕ್ಕೆ ಸತ್ವ ಎಂದು ಹೆಸರು. ಕೃಷ್ಣ ಪ್ರಜ್ಞೆಯ ಕರ್ಮಗಳ ಸಂಪೂರ್ಣ ಅರಿವು ಇರುವವನಿಗೆ ಸಾಧು ಎಂದು ಹೆಸರು. ನಿಮ್ಗೆ ಜ್ಞಾಪಕ ಇದೆಯಾ? ನಾವು ಚರ್ಚೆ ಮಾಡ್ತಿದ್ವಿ, ಸಾಧು, ಶಾಸ್ತ್ರ, ಗುರು ಅಲ್ವಾ? ಈ ಬಗ್ಗೆ ನಾವು ವಿಚಾರ ಮಾಡ್ತಿದ್ವಿ. ಯಾರನ್ನ ಸಾಧು ಅಂತ ಹೇಳ್ತಾರೆ ಅಂತ ಪ್ರಭುಪಾದರು ಇಲ್ಲಿ ನಮಗಿಲ್ಲಿ ಹೇಳ್ಕೊಡ್ತಿದ್ದಾರೆ. ಕೃಷ್ಣ ಪ್ರಜ್ಞೆಯ ಕರ್ಮಗಳ ಸಂಪೂರ್ಣ ಅರಿವಿರುವವನಿಗೆ ಸಾಧು ಅಂತ ಹೆಸರು. ಆಧ್ಯಾತ್ಮಿಕ ವಸ್ತುವು ಭಕ್ತರ ಸಹವಾಸದಲ್ಲಿ ಸ್ಪಷ್ಟವಾಗುತ್ತದೆ ಎಂದು ಶ್ರೀಮದ್ ಭಾಗವತದಲ್ಲಿ ಹೇಳಿದೆ. ಅಲ್ಲಿ ಬಳಸಿರುವ ಮಾತುಗಳು ಸತಾಂ ಪ್ರಸಂಗಾತ್, ಸತ್ಸಂಗವಿಲ್ಲದೆ ಮನುಷ್ಯನು ದಿವ್ಯ ಜ್ಞಾನವನ್ನು ಪಡೆಯಲಾರ. ನೋಡಿ, ಅದಕ್ಕೋಸ್ಕರನೇ ಸತ್ಸಂಗಕ್ಕೆ ಬರಬೇಕು ಅಂತ ಹೇಳೋದು. ಆದವ ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ, ನೋಡಿ ನಿಷ್ಠಾ ರುಚಿ, ಆಸಕ್ತಿ, ನಿಷ್ಠಾ ರುಚಿ, ನೋಡಿ ಆಮೇಲೆ ಭಾವ, ನೋಡಿ ಈ ತರ ಒಂದು ಹಂತಗಳು, ಸ್ಥಿತಿಗಳು. ನೋಡಿ, ಇದು ಎಲ್ಲಿ ಆದೋ ಶ್ರದ್ಧಾ ಇರೋರು ತಾವೆಲ್ಲ ಏನ್ ಮಾಡ್ಬೇಕು? ಇವಾಗ ಸತ್ಸಂಗಕ್ಕೆ ಬರ್ಬೇಕು, ಸಾಧು ಸಂಘಕ್ಕೆ ಬರ್ಬೇಕು. ನೋಡಿ, ಸತ್ಸಂಗವಿಲ್ಲದೆ ಮನುಷ್ಯನ ದಿವ್ಯ ಜ್ಞಾನವನ್ನ ಪಡೆಯಲಾರ. ನೋಡಿ, ಸತ್ಸಂಗವನ್ನ ಆನ್ಲೈನ್ ಅಲ್ಲಿ ನಾವು ಈಗ ಸೇರಿ ಕೇಳ್ತಾ ಇದೀವಿ, ಪಡಿತಿದೀವಿ, ಆದ್ರೆ ಆಫ್ಲೈನ್ ಕೂಡ ಬರ್ಬೇಕು. ನೋಡಿ ಕಲಿಯೋದು ತುಂಬಾ ಇರುತ್ತೆ. ಅದನ್ನೇ ಅರ್ಜುನ ಭಗವದ್ಗೀತೆಯಲ್ಲಿ ಕೃಷ್ಣನ್ಗೆ ಪ್ರಶ್ನೆ ಕೇಳ್ತಾನೆ, ನಿನ್ ಭಕ್ತರು ಹೆಂಗೆ ಕೂತ್ಕೊಳ್ತಾರೆ, ಹೆಂಗೆ ಮಾತಾಡ್ತಾರೆ, ಹೆಂಗೆ ನಡೀತಾರೆ ಅಂತ ಒಂದು ಪ್ರಶ್ನೆ ಕೇಳ್ತಾನೆ. ಜ್ಞಾಪಕ ಇದೆಯಾ? ಹೆಂಗೆ ಅವರ ನಡೆ ನೋಡಿ. ನೋಡಿ, ಆಚಾರ್ಯ ಅಂದ್ರೆ ಆಚರಣೆಗಳ ಮುಖಾಂತರ ಕಲ್ಸ್ಕೊಡೋರು ಅಂತ, ಪ್ರಾಕ್ಟಿಕಲಿ ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಅವರು. ನೋಡಿ, ಮಾಡ್ಬೇಕು. ಆನ್ಲೈನ್ ಅಲ್ಲಿ ಪ್ರಾಕ್ಟಿಕಲಿ ಕಲ್ತ್ಕೊಳಕ್ಕಾಗತ್ತಾ? ನೋಡಿ, ಒಬ್ಬರ ಮುಖ ಒಬ್ಬರು ನೋಡಕ್ಕೆ ಸಾಧ್ಯ ಇಲ್ಲ ಅಲ್ವಾ? ನೋಡಿ, ಹಂಗೆ ಸತ್ಸಂಗವಿಲ್ಲದೆ ಮನುಷ್ಯನು ದಿವ್ಯ ಜ್ಞಾನವನ್ನ ಪಡೆಯಲಾರ. ಯಾರಾದ್ರೂ ಸತ್ಸಂಗಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ಈ ವಿಷಯ ಕೇಳ್ಕೊಂಡು ಸತ್ಸಂಗಕ್ಕೆ ಹೋಗೋ ಪ್ರಯತ್ನ ಮಾಡಬೇಕು. ಮನುಷ್ಯನಿಗೆ ದೀಕ್ಷೆ ಕೊಡುವಾಗ ಅಥವಾ ಉಪವೀತವನ್ನು ಧಾರಣೆ ಮಾಡಿಸುವಾಗ ಓಂ ತತ್ಸತ್ ಎನ್ನುವ ಪದಗಳನ್ನು ಉಚ್ಚರಿಸಲಾಗುತ್ತದೆ. ಹೀಗೆ ಎಲ್ಲ ಯಜ್ಞಗಳ ಆಚರಣೆಯ ಗುರಿಯು ಪರಮಪ್ರಭು ಅಥವಾ ಓಂ ತತ್ಸತ್ ತದರ್ಥೀಯಂ ಎನ್ನುವ ಶಬ್ದದ ಅರ್ಥವೆಂದರೆ ಪರಮಪ್ರಭುವನ್ನು ಪ್ರತಿನಿಧಿಸುವ ಯಾವುದಕ್ಕಾದರೂ ಸೇವೆ ಸಲ್ಲಿಸುವುದು. ನೋಡಿ, ಅದನ್ನು ಪ್ರತಿನಿಧಿಸೋದು. ಅದು ಹೆಂಗೆ ಪ್ರತಿನಿಧಿಸುತ್ತೆ ಅಂದ್ರೆ ನೋಡ್ರಿ, ಹಿಂಗೆ ಒಂದು ಓಂಕಾರ, ನೋಡಿ ಭಗವಂತನ ಚಿಹ್ನೆಗಳು, ಭಗವಂತನ ಭಕ್ತರು, ಭಗವದ್ಗೀತೆ, ನೋಡಿ ಪುಸ್ತಕಗಳು. ನೋಡಿ, ಕಲಿಯುಗದಲ್ಲಿ ಕೃಷ್ಣ ಭಾಗವತ ರೂಪದಲ್ಲಿ ಇದನಂತೆ. ನೋಡಿ ನೋಡಿ ನೀವು ಯಾರಾದ್ರೂ ಯಾರ ಮನೇಲಾದ್ರೂ ಭಾಗವತಂ ಇಲ್ಲ ಅಂದ್ರೆ, ಈಗ ಭಾದ್ರ ಪೂರ್ಣಿಮಾ ಬರ್ತಾ ಇದೆ. ಭಾದ್ರ ಪೂರ್ಣಿಮಾದಲ್ಲಿ ಭಾಗವತವನ್ನ ತಗೊಂಡು ಅದಕ್ಕೊಂದು ಸಿಂಹಾಸನ, ವ್ಯಾಸಾಸನ ಮೇಲೆ ಒಂದು ಇಟ್ಟು ಪೂಜಿಸೋದು ನಿಮ್ಮ ಪೂರ್ವಿಕರ ಸದ್ಗತಿಗೆ ತುಂಬಾ ಮುಖ್ಯ. ನೋಡಿ, ಶಿವಪ್ರಾಣಕೇಶ್ವರಿ ಮಾತಾಜಿಯವರು ನೋಡಿ ಯಾವುದೇ ಕೊರಿಯರ್ ಚಾರ್ಜಸ್ ಕೂಡ ಕೊಡ್ಬೇಕಾಗಿಲ್ಲ, ವಿಶೇಷವಾಗಿ ಈ 3-4 ದಿನಗಳಲ್ಲಿ ಅಂತ ಹೇಳ್ತಿದ್ದಾರೆ. ಯಾರಿಗಾದ್ರೂ ಬೇಕಿದ್ರೆ ತಕ್ಷಣ ಆರ್ಡರ್ ಮಾಡಿ. ನೀವು 8,000 ರೂಪಾಯಿ ಅಷ್ಟೇ ಇದೆ, ಅದಕ್ಕೆ ನೀವು ಅದರ ಟ್ರಾನ್ಸ್ಪೋರ್ಟೇಶನ್ ಚಾರ್ಜ್ ಕೂಡ ಕೊಡ್ಬೇಕಾಗಿಲ್ಲ, ಅವರೇ ಹಾಕೊಳ್ತಾರೆ. ಯಾರಿಗಾದ್ರೂ ಬೇಕಿದ್ರೆ ನೋಡ್ರಿ, ಮಾತಾಜಿಯವರು 108 ಭಾಗವತಂ ಸೆಟ್ ವಿತರಣೆ ಮಾಡಬೇಕು ಅಂತ ಬಯಸ್ತಿದ್ದಾರೆ. ಅದರಲ್ಲಿ ಒಂದು ಶಾರ್ಟೇಜ್ ಎಷ್ಟಾಗಿದೆ ಅಂದ್ರೆ ಒಂದು 10-15 ಶಾರ್ಟೇಜ್ ಆಗಿದೆ 108ಕ್ಕೆ. ನೋಡಿ, ಆ ಗುರಿ ತಲುಪಿಸೋದಕ್ಕೆ ತಮ್ಮೆಲ್ಲರ ಸಹಾಯ ಕೇಳ್ತಿದ್ದಾರೆ. ಯಾರಿಗಾದ್ರೂ ಬೇಕು ಅಂದ್ರೆ ನೋಡಿ, ಈ ಕೆಲವು ದಿನಗಳಲ್ಲೇನೆ ಈ ಅವಕಾಶ ಇರೋದು. ಆ ಗುರಿ ತಲುಪಬೇಕು ಅದ್ರೊಳಗಡೆ ಅಂತ ಮಾತಾಜಿಯವರು ಪ್ರಯತ್ನ ಮಾಡ್ತಿದ್ದಾರೆ. ದಯವಿಟ್ಟು ಯಾರಿಗಾದ್ರೂ ಹೇಳಿ, ಅಕ್ಕಪಕ್ಕದವ್ರಿಗೆಲ್ಲ ಹೇಳಿ ಭಾಗವತ ಸೆಟ್ ತಗೊಳ್ಳೋ ತರ ಪ್ರೇರಣೆ ಕೊಡಿ. ನೋಡಿ, ಹಂಗೆ ಇಲ್ಲಿ ಹೇಳ್ತಿದ್ರೆ, ಇದರಲ್ಲಿ ಭಗವಂತನ ದೇವಸ್ಥಾನದಲ್ಲಿ ಅಡಿಗೆ ಮಾಡುವುದು, ಸಹಾಯ ಮಾಡುವುದು ಅಥವಾ ಪ್ರಭುವಿನ ಮಹಿಮೆಯನ್ನು ಪ್ರಸಾರ ಮಾಡುವ ಬೇರೆ ಯಾವುದೇ ಕೆಲಸ ಮಾಡುವುದು ಸೇರುತ್ತದೆ. ಹೀಗೆ ಓಂ ತತ್ಸತ್ ಎನ್ನುವ ಪರಮ ಪದಗಳನ್ನು ಎಲ್ಲ ಕರ್ಮಗಳನ್ನು ಪರಿಪೂರ್ಣಗೊಳಿಸಿ ಎಲ್ಲವನ್ನೂ ಪೂರ್ಣ ಮಾಡಲು ಅನೇಕ ರೀತಿಗಳಲ್ಲಿ ಬಳಸಲಾಗುತ್ತದೆ. ನೋಡ್ರಿ, ಹಿಂಗೆ ಒಂದ್ ರೀತಿ ಅಲ್ಲ, ಓಂ ತತ್ಸತ್ ಅಂತಾನೇ ಹೇಳ್ಬೇಕು ಅಂತಿಲ್ಲ. ನೋಡಿ, ನಮ್ಮ ಬಹಳಷ್ಟು ಜನ ಭಕ್ತರಿಗೆ ಇಲ್ಲಿ ಯಾರು
ಭಗವಂತನ ಸೇವೆಗಳು ಮಾಡ್ತಿದಾರಲ್ಲ ಅವ್ರಿಗೆ ಇದೆಲ್ಲ ಹೇಳ್ದೇನೆ ಮಾಡ್ತಿರ್ತಾರೆ. ಅವರ ಪರಮ ಗುರಿ ಕೃಷ್ಣ ಆಗಿರ್ತಾನಲ್ವಾ. ನಮ್ ದೇವಸ್ಥಾನಕ್ಕೆ ಬಂದು ರಾಜಭೋಗ ಮಾಡ್ತಿರ್ತೀರಿ, ಹೌದು ಓಂ ಪ್ರಭು. ತತ್ಸ ಹೇಳ್ಕೊಂಡೇ ಮಾಡ್ತೀರಿ, ಹಂಗಂತ ಹೇಳ್ಕೊಂಡೇ ಮಾಡ್ತೀರಾ ನೀವು? ಏನಿಲ್ಲ, ಪರಮ ಗುರಿ ನಿಮ್ಗೆ ಗೊತ್ತಿರುತ್ತಲ್ವಾ. ಹೌದು ಪ್ರಭು. ಹೌದು. ನೋಡಿ, ಓಂ ತತ್ಸತ್ ಅನ್ನೋದು ಕೃಷ್ಣನ ಸಾಂಕೇತಿಕ ಪದ. ಕೃಷ್ಣ ಅಂತ ಹೇಳ್ಬಿಟ್ರೆ, ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬಿಟ್ರೆ ಅದು ವ್ಯಕ್ತಿ ರೂಪ ಇನ್ನೂ ಶ್ರೇಷ್ಠವಾಗುತ್ತೆ. ನೋಡಿ, ಕೃಷ್ಣನ ಹೆಸರು ಓಂ ತತ್ಸತ್ ಅಂತ ಹೇಳುದು. ಓಂ ಅಂತ ಹೇಳೋದಕ್ಕೂ ಕೃಷ್ಣ ಅಂತ ಹೇಳೋದಕ್ಕೂ ನೋಡಿ ವ್ಯತ್ಯಾಸನೂ ಇದೆ, ವ್ಯತ್ಯಾಸನೂ ಇಲ್ಲ. ನೋಡಿ, ನಮಗೆ ನಮ್ಮ ಆಚಾರ್ಯರು ಹೇಳ್ಕೊಟ್ಟಿರೋದು ಕೃಷ್ಣನನ್ನ ವ್ಯಕ್ತಿ ರೂಪದಲ್ಲಿ ಹೆಸರು ಹೇಳೋದು. ನೋಡಿ, ಪರಮ ಗುರಿ ತಿಳ್ಕೊಂಡು ಮಾಡೋದು. ನೋಡಿ, ಈ ಶ್ಲೋಕದಲ್ಲಿ ಓಂ ತತ್ಸತ್ ಅಂತ ಹೇಳಿ ಪರಮ ಗುರಿ ಉದ್ದೇಶ ಹೇಳ್ಕೊಂಡು ಮಾಡಿ ಅಂತ ಹೇಳ್ತಿದ್ದಾರೆ. ನೀವು ಈಗ ಹೂವ ಕಟ್ತಿರ್ತೀರಿ ಭಗವಂತನಿಗೋಸ್ಕರ, ನೀವು ಇದು ಯಾರಿಗೋಸ್ಕರ ಕಟ್ತಿದ್ದೀರಿ ಅಂತ ನಿಮ್ಗೆ ಗೊತ್ತಿದ್ರೆ ಈ ಶ್ಲೋಕದ ಅರ್ಥ ಗೊತ್ತಾದಂಗೆ. ಇಲ್ಲ ನಾವು ಇಷ್ಟು ದಿನ ಹೇಳಲೇ ಇಲ್ಲ, ನಾವು ಹಂಗೆ ಸೇವೆ ಮಾಡ್ಕೊಂಡಿದ್ವಿ, ಹಂಗಿದ್ರೆ ಏನು ಇದಕ್ಕೆಲ್ಲ ಬೆಲೆ ಇಲ್ವಾ ಅಂದ್ರೆ ಬೆಲೆ ಇದೆ. ನಿಮ್ ಗುರಿ ಗೊತ್ತಿತ್ತು ತಾನೇ? ಗೊತ್ತಿತ್ತಲ್ವ ಮತ್ತಾಜಿ? ನೀವು ರಾಜಭೋಗ ತಯಾರಿ ಮಾಡಕ್ ಹೋದಾಗ, ಹೌದು ನೀವು ಪ್ರಭು. ಮಾಲೆ ಕಟ್ಟಿದಾಗ, ನೀವು ಪೂಜೆ ಮಾಡ್ಬೇಕಾದ್ರೆ, ನೀವು ಭಗವಂತನಿಗೆ ನೈವೇದ್ಯ ತಯಾರಿ ಮಾಡ್ಬೇಕಾದ್ರೆ, ಹರೇ ಕೃಷ್ಣ ಅಥವಾ ಮಹಾಮಂತ್ರನ ಹೇಳ್ಕೊಳ್ತಾ ಇರ್ತೀವಿ ಪ್ರಭು. ಪುಸ್ತಕಗಳು ವಿತರಣೆ ಮಾಡ್ಬೇಕಂದ್ರೆ, ನೋಡಿ ಒಂದು ನಿಮ್ ಭಕ್ತಿ ವೃಕ್ಷ ಕ್ಲಾಸ್ ಮಾಡ್ಬೇಕಂದ್ರೆ ನಿಮ್ಗೆಲ್ಲ ಪರಮ ಗುರಿ ಗೊತ್ತಿತ್ತಲ್ವಾ? ಕೃಷ್ಣನಿಗೆ ಇದು ಇರೋದು ಅಂತ ಗೊತ್ತಿತ್ತಲ್ವಾ? ಪೂರೈಸ್ಬಿಡ್ತು. ನೀವು ಹೇಳ್ತೀವಿ ಅಂದ್ರೆ ಬೇಕಾದ್ರೆ ಹೇಳಕ್ ಶುರು ಮಾಡಿ. ನೋಡಿ, ನಮ್ಮ ಗುರು ಮಹಾರಾಜರಾಗ್ಲಿ, ನಮ್ಮ ಆಚಾರ್ಯರೆಲ್ಲ ಭಕ್ತಿವಿನೋದ್ ಸ್ವಾಮಿ ಮಹಾರಾಜರಾಗ್ಲಿ, ನಾನು ಕಲ್ತಂತ ನೋಡಿ ಎಲ್ಲ ಈ ಆಚಾರ್ಯರಿ ಗುರುಗಳು ಈ ತರ ಹೇಳ್ತಾರೆ. ಪ್ರವಚನ ಕೊಡಕ್ ಮೊದ್ಲು ಓಂ ಹರಿ ಓಂ ತತ್ಸತ್ ಅಂತ ಹೇಳಿನೇ ಪ್ರಾಸ್ಕು. ಅಂದ್ರೆ ನಾನು ಇದು ಏನಕ್ಕೋಸ್ಕರ ಹೇಳ್ತಿದ್ದೀನಿ, ಏನಕ್ಕೋಸ್ಕರ ಮಾಡ್ತಿದ್ದೀನಿ, ಏನಕ್ಕೋಸ್ಕರ ಈ ತರ ನಡ್ಕೋತಿದ್ದೀನಿ ಅಂತೇಳಿ ನಮ್ಮ ಮನಸ್ಸಿಗೆ ನಾವೇ ಆದೇಶ ಕೊಡ್ಬೇಕಾಗುತ್ತೆ, ಕಮ್ಯಾಂಡ್ ಕೊಡ್ಬೇಕಾಗತ್ತೆ. ಕೆಲವು ಸತಿ ಎಕ್ಸ್ಪ್ಲಿಸಿಟ್ಲಿ ನಾವು ಒತ್ತಿ ಹೇಳ್ಬೇಕಾಗತ್ತೆ. ಕೆಲವು ಸತಿ ನೋಡಿ, ನೀವು ಸಂಕಲ್ಪ ತಗೊಂಡಾಗ ಪೂಜಾರಿಗಳೇ ಹೇಳ್ತಾರೆ, ಪೂಜಾಂ ಕರುಸ್ವೆ ಅಂತ ಹೇಳಿಸ್ತಾರೆ ಅವರು. ಯಾಕೆ ಈ ಪೂಜೆ ಮಾಡಿಸ್ತಿದೀವಿ ಅಂತ ಸಂಕಲ್ಪ ತಗೊಂತಾರೆ. ನೋಡಿದೀರಾ? ನೀವು ಯಾವುದೋ ಒಂದು ಯಜ್ಞ, ಹೋಮ, ಹವನ, ಹೌದು ಪ್ರಭು. ಪೂಜೆ ಸಂಕಲ್ಪದಲ್ಲಿ ಯಾಕೆ ಅಂತ ಸ್ಪಷ್ಟವಾಗಿ ಉಚ್ಚರಿಸಿ ಶುರು ಮಾಡ್ತಾರೆ. ನೋಡಿ, ಹಂಗೆ ನೀವು ಕೂಡ ಇನ್ಮೇಲೆ ಇದನ್ನ ಹೇಳಕ್ ಶುರು ಮಾಡಬಹುದು. ಅದು ಪರಮ ಗುರಿ ಗೊತ್ತಿದ್ರೇನು ಸಾಕು, ಆದ್ರೆ ಹೇಳ್ತೇವೆ ಅಂದ್ರೆ ತುಂಬಾ ಒಳ್ಳೇದು. ಹೇಳಿ ಮಾಡ್ತೀವಿ ಓಂ ತತ್ ಸತ್ ಅಂತ ಹೇಳಿದಾಗ, ಆ ಓಂ ಅಂದ್ರೆ ಏನು, ತತ್ ಅಂದ್ರೆ ಏನು, ಸತ್ ಅಂದ್ರೆ ಏನು, ನಾನು ಯಾಕೋಸ್ಕರ ಇದು ಮಾಡ್ತಿದ್ದೀನಿ ಅದು ಗೊತ್ತಿದ್ದು ಮಾಡ್ಬೇಕು ಅಷ್ಟೆ. ನೋಡಿ, ತಿಳುವಳಿಕೆ ಇಟ್ಕೊಂಡು ಮಾಡೋದು, ನಾನು ಹೇಳೋದರ ಅರ್ಥವನ್ನ ಗ್ರಹಿಸ್ಕೊಂಡು ಮಾಡೋದು. ನೋಡಿ, ಇದು ಬಹಳ ಮುಖ್ಯ ಆಗತ್ತೆ ಒಂದು ಹಂತದಲ್ಲಿ. ನೋಡಿ, ಈಗ ಎತ್ತುಗಳನ್ನ, ಹಸುಗಳನ್ನ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿಸಿರ್ತೀವಿ. ನೋಡಿ, ಎತ್ತುಗಳು ಹೊಲ ಉಳ್ತಾ ಇರ್ತೀವಿ. ನೋಡಿ, ಆ ಎತ್ತಿಗೆ ಏನಾದ್ರೂ ಗೊತ್ತಿರುತ್ತಾ? ಗೊತ್ತಿರೋದಿಲ್ಲ. ಏನಕ್ಕೆ ಇದು ಉಳ್ತಾ ಇದ್ದಾರೆ ಅಂತ ಗೊತ್ತಾ? ಗೊತ್ತಿರೋದಿಲ್ಲ. ಗೊತ್ತಿಲ್ಲ ಪ್ರಭು. ಅವುಗಳು ಗೊತ್ತಿಲ್ದಿದ್ದವನ್ನು ಕೂಡ ಸೇವೆಯಲ್ಲಿ ತೊಡಗಿಸುವಂತ ಪ್ರಯತ್ನಗಳು ಆಗ್ತಿರ್ತವೆ. ಅದು ನಮ್ಮ ವೈದಿಕ ಪರಂಪರೆ. ನೋಡಿ, ಈ ತರದ್ದು ಅವ್ರಿಗೆ ಗೊತ್ತಿರೋದಿಲ್ಲ. ಕೆಲವು ಸತಿ ಹಂಗೂ ಕೂಡ ಕೆಲಸಗಳು, ಸೇವೆಗಳು ತೊಡಗಿಸ್ಕೋತಾರೆ ನಮ್ಮ. ನೋಡಿ, ಹಂಗೆ ಕೆಲವು ಸತಿ ಗೊತ್ತೇ ಇರೋದಿಲ್ಲ, ಸೇವೆಗಳ ತೊಡಗಿಸ್ಕೊಂಡ್ರೆ ಸಾಕು. ನೋಡಿ, ಮಧ್ವಾಚಾರ್ಯರ ನೋಡಿ, ಅವರ ಬಂಡಿಯನ್ನು ಎಡಿತಿದ್ದಂತ ಎತ್ತು ಮುಂದಿನ ಜನ್ಮದಲ್ಲಿ ಏನಾಗುತ್ತೆ? ಅವರು ಜಯತೀರ್ಥರಾಗ್ತಾರೆ. ಜಯತೀರ್ಥಗಳ ಸ್ವಾಮಿಗಳಾಗ್ತಾರೆ, ಅವರು ಆಚಾರ್ಯರಾಗ್ತಾರೆ, ಟೀಕಾಚಾರ್ಯರಾಗ್ತಾರೆ. ನೋಡಿ, ಆ ಎತ್ತಿಗೆ ಏನಾದ್ರೂ ಗೊತ್ತಿತ್ತಾ? ಓಂ ತತ್ಸತ್ ಅಂತ ಹೇಳ್ಕೊಂಡು ಮಾಡ್ತಿತ್ತ ಎತ್ತು? ಇಲ್ಲ ಪ್ರಭುಜಿ, ಒಟ್ಟು ಭಕ್ತಿ ಸೇವೆಯಲ್ಲೇ ಅದು ಇದಾಗಿತ್ತು ಪ್ರಭುಜಿ. ನೋಡ, ಹಂಗಾಗ್ಬಿಡು. ಸೇವೆ ಮಾಡ್ತಾರೆ. ನೋಡ್ರಿ, ಹಂಗೆ ಓಂ ತತ್ಸತ್ ಅನ್ನುವಂಥದ್ದು ಬಹಳ ಮುಖ್ಯ. ಹೀಗೆ ಓಂ ತತ್ಸತ್ ಎನ್ನುವ ಪರಮ ಪದಗಳನ್ನು ಎಲ್ಲ ಕರ್ಮಗಳನ್ನು ಪರಿಪೂರ್ಣಗೊಳಿಸಿ ಎಲ್ಲವನ್ನೂ ಪೂರ್ಣ ಮಾಡಲು ಅನೇಕ ರೀತಿಗಳಲ್ಲಿ ಬಳಸಲಾಗುತ್ತದೆ. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ದೀರ್ಘಾಯುಷ್ಮ ಶ್ವೇತ ಮಾತಾಜಿಯವರು ಮುಂದುವರಿಸ್ತಾರೆ. ಎಲ್ಲರಿಗೂ ತುಂಬಾ ಧನ್ಯವಾದ. ದಂಡೋತ್ ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಪ್ರಭುಜಿ, ಯಾವ್ದಾದ್ರು ವಿಶೇಷ ದಿನಗಳಿದಾವ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ದಂಡ ಪ್ರಭುಜಿ, ಏಕಾದಶಿ ಪಾರಾಯಣ
ಪ್ರಭುಜಿ ಅದೇ ಹೇಳ್ತೀರಾ ಪ್ರಭುಜಿ ಪಾರಾಯಣ ಟೈಮ್ ಒಂದ್ ನಿಮಿಷ? ಪ್ರಭುಜಿ ಈ ಇದ್ರಲ್ಲಿ 10:21 ರಿಂದ 24 ಐತೆ ಪ್ರಭುಜಿ. ಒಂದ್ ಹೌದು, 3 ನಿಮಿಷ ಇರೋದು. 3 ನಿಮಿಷದಲ್ಲೇ ತಗೋಬೇಕು ಪ್ರಭುಜಿ. 10:21 ರಿಂದ 10:24 ಅಷ್ಟೇ ಪ್ರಭುಜಿ. ಹಂಗಾಗಿ ಆ 3 ಹೌದು ಪ್ರಭುಜಿ, 3 ನಿಮಿಷದಲ್ಲೇ ಸೇವಿಸ್ಬಿಡ್ಬೇಕು ಪ್ರಭುಜಿ ಪ್ರಸಾದನ. ಸರಿ ಸರಿ. ಹಾ ಹರೇ ಕೃಷ್ಣ. ಹರೇ ಕೃಷ್ಣ. ಯಾವ್ದು ವಿಶೇಷ ಇಲ್ಲ ಇಲ್ಲ ಪ್ರಭುಜಿ ಮಾತಾಜಿ. ಹರೇ ಕೃಷ್ಣ. ವಿಶೇಷ ದಿನ ಹರೇ ಕೃಷ್ಣ ಯಾವ್ದು ಇಲ್ಲ ಅಂದ್ರೆ ಕ್ಲಾಸ್ನ ಮುಕ್ತಾಯ ಮಾಡೋಣ ಮಾತಾಜಿ. ಹರೇ ಕೃಷ್ಣ. ಪಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧು ಭವ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ की जय, ಶ್ರೀಲ ಪ್ರಭುಪಾದ್ की जय, ಗುರು ಮಹಾರಾಜ್ की जय. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. 10 ಗಂಟೆ 3 ನಿಮಿಷ ಅಂದ್ರೆ ಯಾವ ತರ ಮಾತಾಜಿ? ಇವಾಗ 10:15 ಆದ್ಮೇಲೆ 10:20 ಬರುತ್ತಲ್ಲ ಮಾತಾಜಿ. 10:20 ಬರುತ್ತಲ್ಲ, 10:21 ರಿಂದ 10:24 ಅಲ್ಲ ಇವಾಗ ಮಾತಾಜಿ, ತಗೊಳ್ಬಾರ್ದಾ? ಮಾತಾಜಿ 10:24 ಅಲ್ಲ, ಮಧ್ಯಾಹ್ನ 12 ಗಂಟೆವರೆಗೂ ಇದೆ. ಮೆಸೇಜ್ ಹಂಗೆ ಹಾಕಿದ್ದಾರೆ ಪ್ರಭುಜಿ 24 ಮಧ್ಯಾಹ್ನ 12 ಗಂಟೆವರೆಗೂ, ನಿನ್ನೆ 12 ಗಂಟೆವರೆಗೂ ಏಕಾದಶಿ ಉಪವಾಸ, ಆಮೇಲೆ ಏಕಾದಶಿ ಪ್ರಸಾದ. ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ರಭುಜಿ. ಇನ್ನೊಂದ್ಸತಿ ಹೇಳಿ ಪ್ರಭುಜಿ. ಮಾತಾಜಿ 10:21 ನಂತರ ಬ್ರೇಕ್ಫಾಸ್ಟ್ ಫಾಸ್ಟ್ ಮಾಡ್ಬೋದು. ಮಧ್ಯಾಹ್ನ 12 ಗಂಟೆವರೆಗೂ ಮಾಡ್ಬೋದು. ಆಯ್ತಾ? ಹಾ ಪ್ರಭುಜಿ, ಇದ್ರ ಮೆಸೇಜ್ ಹಂಗೆ ಹಾಕಿದ್ದಾರೆ ಪ್ರಭುಜಿ. ಹಂಗ ಯಾರು ಹಾಕಿದ್ರು ಅಂದ್ರೆ ಇದು ವೈಷ್ಣವ ಕ್ಯಾಲೆಂಡರ್ ಅಲ್ಲೂ ಅದೇ ತರ ಇದೆ ಪ್ರಭುಜಿ. ವೈಷ್ಣವ ಕ್ಯಾಲೆಂಡರ್ ಅಲ್ಲಿ 10:24 ಅಂತ ಇದೆಯಾ? ಹೌದು ಪ್ರಭುಜಿ. 3 ನಿಮಿಷ ಇದೆ ಅಂತ ಹಾಕಿದ್ದಾರೆ ಪ್ರಭುಜಿ. 21 ರಿಂದ 24 ಒಳಗೆ ಅಂತ ಹಾಕಿದ್ದಾರೆ. ಇಲ್ಲ, ನಾನ್ ನೋಡ್ತಿರೋಂಗ ಆತರ ಇಲ್ಲ. ಇಲ್ಲಿ ನಾನು ನೋಡ್ತಿದ್ದೀನಿ 10 ಗಂಟೆ ಪ್ರಭು 21. ಇವತ್ತು ವಾಮನ ದ್ವಾದಶಿಗೆ ನಿನ್ನೆನೆ 12 ಗಂಟೆ ಮೇಲೆ ಏಕಾದಶಿ ಪ್ರಸಾದ ಅಂತ ಹಾಕಿದ್ದಾರೆ. ಮಾತಾಜಿ ಗ್ರೂಪ್ ಅಲ್ಲಿ ಹಾಕಿದ್ದಾರೆ ನೋಡಿ, ನಾನು ಹಾಕಿದ್ದೀನಿ ನೋಡಿ. ಈ ನಮ್ಮ ಟೆಂಪಲ್ ಗ್ರೂಪ್ ಅಲ್ಲೂ ಕೂಡ ಹಾಕಿದ್ದಾರೆ ನೋಡಿ. ನೀವು 10:21 ಕರೆಕ್ಟ್ ಆಗಿ ಫಾಸ್ಟ್ ಬೇಕ್ ಮಾಡಿ. 10:21, 22 ನನಗೆ ಗೊತ್ತಿರೋಂಗೆ ಮಧ್ಯಾಹ್ನದವರೆಗೂ ಇದೆ ಮಾತಾಜಿ. ಅಂದ್ರೆ 12 ಗಂಟೆ ತನಕ ಇದೆ. ಇನ್ನೊಂದ್ಸತಿ ನಾನು ಟೆಂಪಲ್ ಗ್ರೂಪ್ ಅಲ್ಲಿ ಹಾಕಿದರೆ ಮೆಸೇಜ್, ನಾನು ನೋಡಿ ನಿಮ್ಗೆ ದೇವ ನಿಮಿಷ ಹಂಗೆ ಒಂದೇ ಒಂದು ನಿಮಿಷ. ನೋಡಿ, ನಮ್ಮ ಟೆಂಪಲ್ ಗ್ರೂಪ್ ಅಲ್ಲಿ ಏನ್ ಹಾಕಿದ್ದಾರೆ ಅಂದ್ರೆ 10:21 AM to 12 AM ಅಂತ ಹಾಕಿದ್ದಾರೆ. ಸರಿ 12 ಗಂಟೆ ಮಧ್ಯಾಹ್ನ 12 ಗಂಟೆವರೆಗೂ ನೀವು ಬ್ರೇಕ್ ಮಾಡ್ಬೋದು. ಪ್ರಭು, ಹಾಗಂದ್ರೆ ನನ್ಗೇನು ಅರ್ಥ ಆಗಿಲ್ಲ ಪ್ರಭು. ಮಾತಾಜಿ 10:30 ನೀವು ಬ್ರೇಕ್ ಮಾಡಿ ಮಾತಾಜಿ. ಜಾಸ್ತಿ ತಲೆ ಯಾಕೆ ಹಿಡಿಸ್ಕೊತೀರಿ? 10:21 ಟೈಮ್ ನೋಡ್ಕೊಳ್ಳಿ. 22, 23 ಆ ಟೈಮ್ ಫಾಸ್ಟ್ ಒಂದ್ ಅಗಲು ಅನ್ನ ಬಾಯಿಗೆ ಹಾಕೊಳ್ಳಿ. ಪ್ರಸಾದ ಜಗನ್ನಾಥ ಪ್ರಸಾದ ತಗೊಳ್ಬಾರ್ದಾ ಪ್ರಭು? ಏನ್ ಮಾತಾಜಿ? ಅಲ್ಲಿ ತನಕ ಪ್ರಸಾದ ತಗೊಳ್ಬಾರ್ದಾ? 10:21 ತನಕ ತಗೋಬಾರ್ದು ಮಾತಾಜಿ. ಅದೇ ಅದನ್ನೇ ನಾನು ಕೇಳ್ತಾ ಇದ್ದೆ ಪ್ರಭು, ಯಾಕಂದ್ರೆ ಮೈಗೆ ಹುಷಾರಿಲ್ಲ. ನೀವು ಹಣ್ಣು ತಗೊಳ್ಳಿ. ಮೈಗೆ ಹುಷಾರಿಲ್ಲ ಅಂದ್ರೆ ಉಪವಾಸ ಇರಿ ಅಂತ ಅಲ್ಲ ಮಾತಾಜಿ. ಹಣ್ಣು ತಗೊಳ್ಳಿ. ಏಕಾದಶಿ ಅನ್ನ ಇವಾಗೂ ತಿಂತಾ ಇರಿ, ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತು ಮಾತಾಜಿ ನಾನು ಹೇಳಿದ್ದು? ಸಾಗುದಾನ ಏನಾದ್ರು ಮಾಡ್ಕೊಳ್ಳಿ. ಏಕಾದಶಿ ಪ್ರಸಾದನ ನೀವು ಬೇಕಿದ್ರೆ ಅನ್ನ ಪ್ರಸಾದವನ್ನ 10:21 ನಂತರ ಬಿಡ್ಬೇಕು ಅಂತ ಮಾತಾಜಿ ಅದರ ಅರ್ಥ. ಅರ್ಥ ಆಯ್ತಾ ಮಾತಾಜಿ? ರಾಜೇಶ್ವರಿ ರಸವತಿ ಪ್ರಭು, ಇವಾಗ ಗೊತ್ತಾಯ್ತು. ಹಣ್ಣುಗಳು ತಿನ್ನಿ. ಹಣ್ಣು ಏನಾನ ಇದು ಸಾಬುದಾನ ತಿನ್ಬೋದು. ಏನಾದ್ರೂ ತಗೊಳ್ಳಿ, ಏಕಾದಶಿ ಪ್ರಸಾದ ತಗೊಳ್ಳಿ. ಆಯ್ತಾ?
ಹಾಲು ಕುಡೀರಿ, ಹಣ್ಣು ತಗೊಳ್ಳಿ, ಏನಾದ್ರೂ ತಗೊಬನ್ನಿ. ಏಕಾದಶಿ ಪ್ರಸಾದ ಏನಾದ್ರೂ ತಗೊಳ್ಳಿ. ಅನುಕಲ್ಪ ಪ್ರಸಾದ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು.